ತಗೊಂಡೋದಂತ ಗ್ರಾಹಕರಿಗೆ ಯಾವುದು ಹೊರೆ ಆಗದೆ ರೀತಿನ ನಾವು ಗಾಡಿ ಕೊಡೋದು. ಎಲ್ಲೋ ಪಾಪ ಮನೆಯಲ್ಲಿ ವಯಸ್ಸಾದವ್ರು ಇರ್ತಾರೆ, ಕಾಯಿಲೆ ಆದವ್ರು ಇರ್ತಾರೆ, ಯಾವುದೋ ಊರಿಗೆ ಕರ್ಕೊಂಡು ಹೋಗ್ಬೇಕು, ಡಯಾಲಿಸಿಸ್ ಕರ್ಕೊಂಡು ಹೋಗ್ಬೇಕು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ಬಾಂಟಿದ್ರಿಗೆ ಕರ್ಕೊಂಡು ಹೋಗ್ಬೇಕು. ಹಳ್ಳಿ ಕಡೆ ಬಸ್ ಸಿಗಲ್ಲ ಸರ್. ಅಕ್ಕಪಕ್ಕದಲ್ಲಿ ಒಂಚೂರು ಗಾಡಿ ಕೊಡಿ ಅಂದ್ರೆ ಮಕ್ಕನೇ ಇಷ್ಟಪ್ಪ ಮಾಡ್ಕೋತಾರೆ. ಯಾಕೆ ಸರ್ ಕೇಳಬೇಕು? ಕೇಳಬಾರ್ದು ಸರ್. ನೋಡಿ ಸರ್, ಇಂಥವೆಲ್ಲ ತಗೊಂಡೋಯ್ತು ಅಂದ್ರೆ ಮಳೆಗಾಲದಲ್ಲಿ ಮಳೆಯಲ್ಲಿ ಎಳಿಯಂಗಿಲ್ಲ, ಬೇಸಿಗೆ ಕಾಲದಲ್ಲಿ ಬಿಸಿಲಲ್ಲಿ ಒಳಗಂಗಿಲ್ಲ, ಚಳಿಗಾಲದಲ್ಲಿ ನಡ್ಗಂಗಿಲ್ಲ. ಸರ್ ಯಾವ ಕಾರ್ ಸರ್ ಇದು? ಸರ್ ಇದು ಲೋಗನ್, ಮಹೇಂದ್ರ ಲೋಗನ್. ಸರ್ ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ವೆಹಿಕಲ್. ಓಕೆ, ಮಾಡಲ್ ಸರ್? 2007. ಓನರ್ ಸರ್? ಸೆಕೆಂಡ್ ಓನರ್. ಓಕೆ, ಟೈರ್ ಕಂಡೀಷನ್ ಅಲ್ಲ ಸರ್? ಟೈರ್ ಕಂಡೀಷನ್ ನಿಮಗೆ ಒಂದು 70-75% ಇದೆ ಬ್ರದರ್. ಓಕೆ, ಎಷ್ಟು ಓಡಿದೆ ಸರ್ ಇದು? 1,03,000 ಓಡಿದೆ. ಓಕೆ, 1,03,000 ಕಿಲೋಮೀಟರ್ ಓಡಿರುತ್ತೆ ಸರ್. ಇದು ಮೈಲೇಜ್ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? ಮೈಲೇಜು ನಿಮಗೆ 16ರಿಂದ 18, 100% ಬರುತ್ತೆ ಇದು. ಓಕೆ, ನಾನು ನಿಮಗೆ ಇಂಟೀರಿಯರ್ ಚೆನ್ನಾಗಿದೆ. ಮೈಲೇಜು, ಪರ್ಫಾರ್ಮೆನ್ಸು, ಗಾಡಿನ ಕುತ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಬ್ರದರ್. ಓಕೆ, ಅಂದ್ರೆ ಕಂಫರ್ಟ್ ಆಗಿರುತ್ತೆ. 100% ಸ್ಪೇಸಿಯಸ್ ಗಾಡಿ ಅಂತಾನೆ ಹೇಳ್ಬೋದು. ಹೌದೌದು. ರೇಸ್ ಸೈಡ್ ಎಕ್ಸ್ಟ್ರಾ 2 ಸ್ಪೀಕರ್ ಇರುತ್ತೆ ನಿಮಗೆ. ಇದರಲ್ಲಿ ಮ್ಯಾನ್ಯುಯಲ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಇಷ್ಟು ಕೂಡ ಕಾಮನ್ ಆಗಿರುತ್ತೆ. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? 1,50,000 ಆಗುತ್ತೆ ಬಸ್. 1,50,000, 1.5 ಲ್ಯಾಕ್ ಅಂದರೆ 1,50,000 ಅಂತ ಹೇಳ್ತಿದ್ದಾರೆ. ನೋಡಿ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕರೆ ಮಾಡ್ಬೋದು, ಇದ್ರ ಬಗ್ಗೆ ಮಾಹಿತಿನ ಪಡಿಬೋದು. ಸರ್ ನಮಸ್ಕಾರ ವೀಕ್ಷಕರೇ, ಚಂದ್ರದಾರರೇ. ನಾನು ಇವತ್ತೊಂದು ವಿಶಿಷ್ಟವಾದ ಕಥೆನ ಒತ್ತು ತಂದಿದ್ದೀನಿ. ಅದೇನು ನಮ್ಮ ಜೀವನದಲ್ಲಿ ನಡೀತಕ್ಕಂಥದ್ದೇನೆ. ಹೇಳ್ಬಿಡ್ತೀನಿ, ಡೈರೆಕ್ಟಾಗಿ ಬಂದುಬಿಡ್ತೀನಿ. ಅದು ಇದು ಹೇಳೋದು ಬೇಡ, ನಮ್ಮ ವೀಕ್ಷಕರು ಬೇಜಾರು ಮಾಡ್ಕೊಳ್ಳೋದು ಬೇಡ, ಕ್ಯೂರಿಯಾಸಿಟಿ ಇಡೋದು ಬೇಡ. ನೋಡಿ, ಜೀವನದಲ್ಲಿ ದುಡ್ಡಿರೋರಿಗೆ, ದೊಡ್ಡ ದೊಡ್ಡ ಜನಗಳಿಗೆ ಯಾವುದೇ ಏನೇ ಕಾಯಿಲೆ ಕೊಟ್ಟರು ಭಗವಂತ ಅವರು ಚೇತರಿಸ್ಕೊಂಡ್ಬಿಡ್ತಾರೆ. ಹೌದಲ್ವ ಸರ್? ಹೌದು ಸರ್. ತೀರಾ ಬಡಸ್ಥಾನದಲ್ಲಿ ತನ್ನ ಜೀವನನ ರೂಪಿಸ್ಕೊಳ್ಳೋಕ್ಕೆ ಆಗ್ದಲ್ಲೇ ಇರೋನಿಗೆ ಭಗವಂತ ಭಾಳ ದೊಡ್ಡ ಕಾಯಿಲೆ ಕೊಟ್ಬಿಟ್ಟಿದ್ದೇನೆ. ಒಬ್ಬ ನನ್ನ ಸ್ನೇಹಿತ, ನಮ್ಮ ಸ್ನೇಹಿತವ್ರ ಸ್ನೇಹಿತ, ಅವ್ರ ಬಾಲ್ಯ ಸ್ನೇಹಿತ, ಅವ್ರ ಕ್ಲಾಸ್ಮೇಟು, ನಮ್ಮ ಚಾನಲ್ ಮುಖ್ಯಸ್ಥರ ಕಡೆ ಒಂದು ಅವರು ಕೇಳ್ಕೊಂಡ್ರು, ಈ ಥರ ಹಿಂಗಿದೆ ಸರ್ ಅಂತ. ನಾನೊಂದು ಈ ಎಪಿಸೋಡಲ್ಲಿ ಅವ್ರ ಬಗ್ಗೆ ನಾನು ಮಾತಾಡಿ ನನ್ನ ಚಂದದಾರರಿಗೆ, ನನ್ನ ವೀಕ್ಷಕರಿಗೆ ನಾನು ಕೇಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಆಯಿತು ಸರ್, ನಾನು ಮಾಡ್ಕೊಡ್ತೀನಿ ಸರ್ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇದು ಒಂದು ಸನ್ನಿವೇಶ ಮೈಸೂರಿನಲ್ಲಿ ಇಡತಕ್ಕಂಥದ್ದು. ಸ್ನೇಹಿತರು, ಅಪ್ಪ ಅಮ್ಮ, ತಂದೆ ತಾಯಿ, ಒಂದು ಸಣ್ಣ ಕುಟುಂಬ, ಬಡ ಕುಟುಂಬದಲ್ಲಿರ್ತಕ್ಕಂಥ ಕುಟುಂಬ ಅದು. ಅಪ್ಪಂಗೆ ವಯಸ್ಸಾಗಿದೆ, ಕೂಲಿ ಮಾಡ್ತಾ ಇದ್ದಾರೆ, ಕೈಗಾಡಿನಲ್ಲಿ ಅಲ್ಲಿ ಇಲ್ಲಿ ಕೂಲಿ ಮಾಡ್ತಾ ಇದ್ದಾರೆ. ತಾಯಿ ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಅದನ್ನೆಲ್ಲ ರೂಪಿಸ್ಕೊಂಡು ಮಗ ಒಬ್ಬ ಇದ್ದಾನೆ ನನಗೆ ಸಪೋರ್ಟ್ಗೆ ಅಂದ್ಬಿಟ್ಟು ತಂದೆ ತಾಯಿ ಭಾಳ ಸಂತೋಷ ಪಡ್ತಾ ಇರ್ತಾರೆ. ಏನೋ ವಿಧಿ ಲಿಖಿತನೋ ಏನೋ ಗೊತ್ತಿಲ್ಲ ಸರ್. ಆ ಮಗನಿಗೆ 30-31 ವರ್ಷ ಆಸುಪಾಸು ಒಂದು ಮಗು ಇದೆ, ಲಗ್ನ ಆಗಿದೆ. ಅವ್ರಿಗೆ ಇತ್ತೀಚೆಗೆ ಕಿಡ್ನಿ ವೈಫಲ್ಯ ಕಾಡ್ತಾ ಇದೆ. ಕಿಡ್ನಿ ವೈಫಲ್ಯ ಬಂತು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಲಕ್ಷ ಕೋಟಿ ಇದ್ರೂ ಸಾಲಲ್ಲ. ವಾರಕ್ಕೊಂದ್ಸಲಿ ಡಯಾಲಿಸಿಸ್ ಮಾಡ್ತಾ ಇರಬೇಕು. ಅದ್ರ ಜೊತೆಗೆ ಕಿತ್ತು ತಿನ್ನೋ ಬಡತನ. ಒಂದು ದಿವಸ 2 ದಿನ ಸಂಬಂಧಿಕರು, ಅಕ್ಕಪಕ್ಕದವರು ಅಥವಾ ಹತ್ತಿರದವರು ನೋಡ್ಬೋದು. ಪ್ರತಿದಿನ ಕೇಳೋದು ಹೇಗೆ? ಅವ್ರಿಗೂ ಒಂದು ಮನಸ್ಸು ಅಂತ ಇರುತ್ತಲ್ಲ, ಸ್ವಾಭಿಮಾನದಿಂದ ಬದುಕೋರಿಗೆ ಮಾತ್ರ ಇದು ಅರ್ಥ ಆಗುತ್ತೆ, ಬೇರೆ ಯಾರಿಗೂ ಆಗಲ್ಲ. ವೀಕ್ಷಕರೇ, ಚಂದ್ರದಾರರೇ, ಆ ವ್ಯಕ್ತಿಗೆ ತಮ್ಮ ಕೈಲಾದ ಮಟ್ಟಿಗೆ ಏನಾದರೂ ಸಹಾಯ ಮಾಡೋದಿದ್ರೆ ದಯವಿಟ್ಟು ಮಾಡಿ. ಒಂದು ದಿವಸದಲ್ಲಿ ಏನೇನಕ್ಕೂ ಖರ್ಚು ಮಾಡ್ತೀರಾ. ಒಂದು ದಿವಸಕ್ಕೆ 2 ಪ್ಯಾಕೆಟ್ 3 ಪ್ಯಾಕೆಟ್ ಸಿಗರೇಟ್ ಖರ್ಚು ಸೇರ್ತೀರಾ. ಒಂದು ಸಿಗರೇಟ್ 15 ರೂಪಾಯಿ 10 ರೂಪಾಯಿ ಇರುತ್ತೆ. ಅದರಲ್ಲಿ ನೀವು 1 ಪ್ಯಾಕೆಟ್ ಬಿಟ್ಬಿಟ್ರೆ 100 ರೂಪಾಯಿ ಅವನಿಗೆ ಸಹಾಯ ಮಾಡಿದ್ರು ಎಲ್ಲೋ ಆ ವ್ಯಕ್ತಿ ಬದುಕೋದಕ್ಕೆ ಆಸೆ ಆಗ್ತಾ ಇರುತ್ತೆ, ಅವನಿಗೆ ಸಹಾಯ ಆದಂಗೆ ಆಗ್ತದೆ, ಕುಟುಂಬಕ್ಕೂ ಒಂದು ಸಹಾಯ ಆಗುತ್ತೆ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ಯಾವ್ಯಾವುದಕ್ಕೋ ಕೆಟ್ಟ ಚಟಗಳಿಗೆಲ್ಲ ಹಾಕ್ತೀರಾ. ನಮ್ಮ ಕನ್ನಡಿಗರು ಭಾಳ ಸ್ವಾಭಿಮಾನಿಗಳು, ಆಮೇಲೆ ಹಾಗೆ ಕರುಣೆ ಇರೋರು. ಅಷ್ಟು ಸುಲಭವಾಗಿ ಯಾರಿಗೂ ಬಿಡಕ್ಕೆ ಹೋಗಲ್ಲ. ಎಷ್ಟು ಕಲ್ಲು ಹೃದಯದಲ್ಲಿ ಇದ್ದೋರು ಸಹಾಯ ಮಾಡೋಕ್ಕೆ ಬಂದೇ ಬರ್ತಾರೆ. ಆ ವ್ಯಕ್ತಿದು ಡೀಟೇಲ್ಸ್ ಎಲ್ಲ ನನ್ನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ವಿಡಿಯೋ ಇದೆ ಮತ್ತು ಬ್ಯಾಂಕ್ ಡೀಟೇಲ್ಸ್ ಇದೆ. ಆ ವ್ಯಕ್ತಿಗೆ ಸಾಧ್ಯವಾದರೆ ನಿಮ್ಮ ಕೈಲಾದ ಮಟ್ಟಿಗೆ ಏನಾದರೂ ಸಹಾಯ ಮಾಡಿ. ಆ ಕುಟುಂಬ ನಮ್ಮ ಜೊತೆ ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ. ಮಿಸ್ ಮಾಡ್ಕೊಬೇಡಿ. ಇದೊಂದು ಅವಕಾಶ ಅಂತ ತಿಳ್ಕೊಳ್ಳಿ, ಇದೊಂದು ಸಹಾಯ ಅಂತ ತಿಳ್ಕೊಳ್ಳಿ, ಇದೊಂದು ಸೇವೆ ಅಂತ ತಿಳ್ಕೊಳ್ಳಿ. ಮಾಡ್ತೀರಾ ಅಲ್ವಾ? ಎಲ್ಲ ಡೀಟೇಲ್ಸು ನನ್ನ ವಿಡಿಯೋದ್ರಲ್ಲಿ ಇರುತ್ತೆ. ಅದು ನೋಡಿ, ನೀವು ನೋಡಿದ್ರೆ ಯಾವುದೇ ಕಾರಣಕ್ಕೂ
ನಿಮ್ಮ ಕಳ್ಳು ಹೃದಯ ಎದುರು ಕರಗೋಗುತ್ತೆ. ಸಹಾಯ ಮಾಡಿ. ಇಷ್ಟು ಹೇಳ್ತಾ ಇಲ್ಲಿ ಮುಗಿಸ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ಕಾರ. ಶುಭ ಸಂಜೆ ಸರ್. ಥ್ಯಾಂಕ್ ಯು. ನಾನೇ ಸಂಚಾರಿ ಯೂಟ್ಯೂಬ್ ಚಾನಲಲ್ಲಿ ಮತ್ತೊಂದು ನಿಮ್ಮದು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ರು, ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಮಂಜುಶ್ರೀ ಕಾರ್ಸ್ ಬಗ್ಗೆ ನಿಮ್ಮ ಚಾನಲ್ ಕಡೆಯಿಂದ ಇಷ್ಟೊಂದು ಜನ ನನ್ನ ಬಗ್ಗೆ ಕೇಳ್ತಾರೆ, ವಿಡಿಯೋ ಮಾಡಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ನನಗೂ ಒಂದು ಸಂತೋಷ ಸರ್. ಸಂತೋಷ. ಅವ್ರು ನನ್ನ ಮೇಲೆ ಇರೋ ಅಭಿಮಾನಕ್ಕೆ ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ ಸರ್. ಓಕೆ ಸರ್, ಮತ್ತು ನಿಮ್ಮ ಹತ್ರ ಮಾರುತಿ ಸುಜುಕಿ ಅವ್ರದ್ದು ವರ್ಷ ಕೂಡ ಇರುತ್ತೆ, K03. ಯಾವ ಮಾಡಲ್ ಸರ್ ಇದು? ಇದು 2006 ಮಾಡಲ್. 2006 ಮಾಡಲ್. ಓನರು? ಥರ್ಡ್ ಓನರ್. ಟೈರ್ ಕಂಡೀಷನು ಸರ್? ಹಾಂ, ಒಂದು 60% ಇದೆ. ಓಕೆ, 60% ಟೈರ್ ಕಂಡೀಷನ್ ಇರುತ್ತೆ. ನಾನು ನಿಮಗೆ ರೈಟ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ಅಂತ. ವರ್ಷದಲ್ಲಿ DX2 ಅಂತ ಮೆನ್ಷನ್ ಮಾಡ್ತಾರೆ. ಇದು ಎಷ್ಟು ಸೀಟರ್ ಸರ್ ಇದು? 8 ಸೀಟರ್. 8 ಸೀಟರು. AC. ಓಕೆ, ವಿತ್ AC. ಪವರ್ ಶೇರಿಂಗ್. ಫ್ರಂಟ್ ಟು ಪವರ್ ವಿಂಡೋನ ಇದು? ಪವರ್ ವಿಂಡೋ. ಓಕೆ, ಪವರ್ ಸ್ಟೇರಿಂಗು, AC ಸಿಸ್ಟಮು ಇಷ್ಟು ಕೂಡ ಕಾಮನ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು ರೈಟ್ ಸೈಡ್ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ಇದೆಲ್ಲ ಸರ್ ಮೈಲೇಜ್ ಅಂತ ಹೇಳಿದ್ರೆ ಎಷ್ಟು ಎಲ್ಲಿವರೆಗೆ ಎಕ್ಸ್ಪೆಕ್ಟ್? ಮೈಲೇಜ್ ಎಲ್ಲ 15-16 ಬಂದೇ ಬರುತ್ತೆ ಬಿಡಿ. ಓಕೆ, ಯಾವ ಮಾಡಲ್ ಅಂದ್ರಿ ಸರ್ ಇದು? 2006 ಮಾಡಲ್. FC ಇನ್ಸೂರೆನ್ಸ್ ಎಲ್ಲ ಸರ್? ಎಲ್ಲ ರನ್ನಿಂಗ್ ಇದೆ. ಪ್ರತಿಯೊಂದು ಕಾರ್ಗೂ ಕೂಡ ನಿಮ್ಮ ಹತ್ರ ಇರುತ್ತೆ ಅಲ್ವಾ ಅದು? ನಮ್ಮಲ್ಲಿ ಯಾವುದೇ ಕಾರ್ಗೂ ಪದೇ ಪದೇ ಹೇಳೋದ್ರಿಂದ ಚೆನ್ನಾಗಿರಲ್ಲ. ಹೌದು, ಅದಕ್ಕೋಸ್ಕರ ನಾವು ಕೊಡ್ತಕ್ಕಂಥ ಗಾಡಿನಲ್ಲಿ FC ಇನ್ಸೂರೆನ್ಸ್ ಮಸ್ಟ್ ಅಂಡ್ ಶುಡ್ ಇದ್ದೇ ಇರುತ್ತೆ. Okay. ಇಲ್ಲ ಅಂತ ಹೇಳಿದ್ರೆ ನಾವು ಮಾಡ್ಬಿಟ್ಟೆ ನಾವು ಹೊರಗಡೆ ಕೊಡೋದು, ಹಾಗೆ ನಾವು ಕೊಡೋದಿಲ್ಲ. ಎಷ್ಟು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಇದ್ರ ಪ್ರೈಸ್ ಬಂದು ನಿಮಗೆ 1,60,000 ಇದೆ ಸರ್. 1,60,000. 60,000. ನೋಡಿ, ಯಾರಾದರೂ ಈಕೋ ಬೇಕು ಅನ್ನೋರು ಈಕೋ ಸಿಕ್ಕಿಲ್ಲ ಅಂದರೆ ವರ್ಷ ಕೂಡ ತಗೋಬೋದು. ಯಾಕಂದರೆ ಎರಡು ಕೂಡ ನಿಮಗೆ ಒಂದು ಪರ್ಫಾರ್ಮೆನ್ಸ್ ಇರುತ್ತೆ. ನೋಡಿ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕರೆ ಮಾಡ್ಬೋದು, ಇದ್ರ ಬಗ್ಗೆ ಮಾಹಿತಿ ಪಡಿಬೋದು. ಜೊತೆಗೆ ತುಂಬ ಜನ ಕೇಳ್ತಿದ್ದಂಥ ಮಾರುತಿ ಸುಜುಕಿ ಓಮಿನಿ K12 ಮಡಿಕೇರಿ ರಿಜಿಸ್ಟರ್ಡ್ ವೆಹಿಕಲ್ ಕೂಡ ಇರುತ್ತೆ. ಯಾವ ಮಾಡಲ್ ಸರ್ ಇದು? ಇದು 2006 ಮಾಡಲು ಸರ್. 2006 ಮಾಡಲು. ಓನರ್ಸು? ಓನರು ಸೆಕೆಂಡ್ ಓನರು. ಸೆಕೆಂಡ್ ಓನರು. ಟೈರ್ ಕಂಡೀಷನು ಸರ್? ಟೈರ್ ಕಂಡೀಷನ್ನು ನಿಮಗೆ ಒಂದು 80% ಇದೆ. ಓಕೆ, ಎಷ್ಟು ಓಡಿದೆ ಸರ್ ಇದು? 1 ಲಕ್ಷ ಚಿಲ್ಲರೆ ಓಡಿದೆ. ಎಷ್ಟು ಸೀಟರ್ ಬರುತ್ತೆ ಇದು? ಇದು 5 ಸೀಟರ್ ಇದು. ಓಕೆ, ಇದು ಬಂದು 5 ಸೀಟರ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ಸಂಜೆ ಆಗಿರೋದ್ರಿಂದ ಕತ್ಲಾಗ್ಬಿಡುತ್ತೆ ಅಂತ ನಾನು ನಿಮ್ಗೆ ಹಾಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೈಲೇಜ್ ಎಲ್ಲ ಸರ್ ಇದು 16? 16-17 ಬರುತ್ತೆ ಸರ್. ಓಕೆ, ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಇದು 1,30,000 ಹೇಳ್ತಾ ಇದ್ದೀವಿ. 1,30,000 ಅಂದರೆ 1,30,000. ಇವತ್ತಿನ ಮಾರ್ಕೆಟ್ನಲ್ಲಿ ಹ್ಮ್. ಇದು ಗಾಡಿನ 1 ಲಕ್ಷ ಕೊಡ್ತಾ ಇದ್ವಿ. ಹಾ. ಇವತ್ತು ಯಾವಾಗ ಓಮಿನ ಸ್ಟಾಪ್ ಮಾಡ್ಬಿಟ್ರೆ ಕಂಪ್ನಿನಲ್ಲಿ ಹ್ಮ್. ಇವತ್ತು ಗಗನಕ್ಕೆ ಹೋಗಿದೆ. ಹೌದು ಸರ್. ಯಾರೇ ಕಸ್ಟಮರು ಒಂದು ಗಾಡಿನ ನಮಗೆ ಕೊಡಕ್ಕೆ ಮುಂದೆ ಬರ್ತಾ ಇಲ್ಲ. ವ್ಯಾನ್ಗಳಿಗೆ ಹೌದು. ಟ್ರಿಪ್ ಸ್ಟಾರ್ಟ್ ಆಗೋಯ್ತು, ಕೊರೋನಾ ಎಲ್ಲ ಹೊರಟೋಯ್ತು. ಕೊರೋನಾದಲ್ಲೆಲ್ಲ ಅನುಭವಿಸಿರೋರು ಕೊನೆಗೆ ಬಂದ್ಬಿಟ್ಟು ಎಲ್ಲ ಆಫೀಸ್ ಗೀಫೀಸ್ ಎಲ್ಲ ಓಪನ್ ಆಯ್ತು. ಸ್ವಲ್ಪ ವ್ಯಾನ್ಗಳಿಗೆ ತುಂಬಾ ಡಿಮ್ಯಾಂಡ್ ಆಯ್ತು. ಕಮರ್ಷಿಯಲ್ ಯೂಸ್ಗೆ, ಓನ್ ಯೂಸ್ಗೆ, ಫಾರ್ಮರ್ಗೆ ಎಲ್ಲದಕ್ಕೂ ಉಪಯೋಗ ಬರೋದ್ರಿಂದ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದೆ. ಹಂಗಾಗಿ 1,30,000 ಕೊಡ್ತಾ ಇದ್ದೀನಿ. ಓಕೆ, ಆ್ಯಕ್ಚುಲಿ ಇದನ್ನು ಕಮ್ಮಿನೇ ಸರ್, ಬೇರೆ ಕಡೆ ಜಾಸ್ತಿ ಇರುತ್ತೆ. ಹೌದು. 1,30,000 ಅಂತ ಹೇಳ್ತಿದ್ದಾರೆ. ನೋಡಿ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕರೆ ಮಾಡ್ಬೋದು, ಇದ್ರ ಬಗ್ಗೆ ನೀವು ಮಾಹಿತಿನ ಪಡಿಬೋದು. ಜೊತೆಗೆ ಇವ್ರ ಹತ್ರ ಝೆನ್ನು ಕೂಡ ಇರುತ್ತೆ. ಝೆನ್ ಅಂತೂ ತುಂಬ ಜನ ನಾನು ಕಮೆಂಟ್ ಮಾಡ್ತಿರ್ತೀರಾ. K03 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, VXI ವೇರಿಯಂಟ್. ಯಾವ ಮಾಡಲ್ ಸರ್ ಇದು? 2002. 2002. ಓನರ್ಸು ಸರ್? ಥರ್ಡ್ ಓನರ್. ಥರ್ಡ್ ಓನರು. ಟೈರ್ ಕಂಡೀಷನ್ ಅಲ್ಲ ಸರ್? ಟೈರ್ ಎಲ್ಲ ನಿಮಗೆ ಒಂದು 60% ಇದೆ. ಓಕೆ, 60% ಟೈರ್ ಕಂಡೀಷನ್ ಇರುತ್ತೆ. ಎಷ್ಟು ಓಡಿದೆ ಸರ್? ಪವರ್ ಸ್ಟೇರಿಂಗು, 2 ಪವರ್ ವಿಂಡೋ ಎಲ್ಲ ಇದೆ ಸರ್. ಓಕೆ, ಒಂದು 95,000 ಓಡಿದೆ. ಹಾಂ ಹಾಂ, ಆಯ್ತಾ. ಫಾಗ್ ಲ್ಯಾಂಪು ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬಾ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಹುಡುಗರು ಯಾರು. ಓಕೆ, ಒಂದು ಹುಡುಗರುಗಳಿಗೆ ಮಾಡಿಸ್ದಂಗಿದೆ ಝೆನ್. ಓಕೆ, ಪ್ರೈಸ್ ಸರ್ ಇದು? 90,000 ಅಷ್ಟೇ ಸರ್. 90,000. 90,000. ಓಕೆ, 90,000 ರೂಪಾಯಿಗೆ ನಿಮಗೆ ಝೆನ್ VXI ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು, ಕಾರ್ ಅಂತ ಒಳ್ಳೆ ಕಂಡೀಷನಲ್ಲಿ ಇರುತ್ತೆ. ಮೈಲೇಜ್ ಎಲ್ಲ ಸರ್ 18 ಬರುತ್ತಾ ಇದು? 18 ಬರುತ್ತೆ ಸರ್. ಓಕೆ, ನೋಡಿ, ತುಂಬ ಜನ ಕೇಳ್ತಿರ್ತೀರಾ ಮಂಜುಶ್ರೀ ವೀಡಿಯೋ ಮಾಡಿ ಅಂತಿದ್ರಿ, ಅದು ಝೆನ್ದೇ ಮಾಡಿ ಅಂತಿದ್ರಿ. ನೋಡಿದ್ರೆ ನಿಮಗೆ ಝೆನ್ನು ಕೂಡ ಇಲ್ಲಿರುತ್ತೆ. ನೋಡಿ, ಇಂಟ್ರೆಸ್ಟ್ ಇದ್ದರೆ ಕರೆ ಮಾಡ್ಬೋದು, ಇದ್ರ ಬಗ್ಗೆ ನಿಮ್ಮ ಮಾಹಿತಿನ ಪಡಿಬೋದು. ಸೊ ಮತ್ತು ನಿಮ್ಮ ಹತ್ರ ಚೆವ್ರೊಲೆಟ್ ಅವ್ರದ್ದು ಕೂಡ ಒಂದು ಗಾಡಿ ಇರುತ್ತೆ, K05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್. ಯಾವುದು ಸರ್ ಇದು? ಸ್ಪಾರ್ಕ್ ಇದು? ಇದು ಸ್ಪಾರ್ಕ್. ಇದು ಕರೆಕ್ಟ್. ಓನರ್ಸ್ ಇದು ಮಾಡಲ್ಲ ಸರ್ ಇದು? ಇದು 2007. 2007. ಓನರು? ಓನರು ಸೆಕೆಂಡ್ ಓನರು. ಓಕೆ, ಟೈರ್ ಕಂಡೀಷನ್ ಎಲ್ಲ ಸರ್? ಟೈರ್ ಕಂಡೀಷನ್ ಎಲ್ಲ ನಿಮಗೆ 85% ಇದೆ. ಓಕೆ, 85% ಇರುತ್ತೆ ಸರ್. ಯಾವ ವೇರಿಯಂಟ್ ಬರುತ್ತೆ ಇದು? LT? LT ಹೌದು. ಅಂದರೆ ಟಾಪ್ ಎಂಡ್ ಇದು? ಟಾಪ್ ಎಂಡು ಲಿಮಿಟೆಡ್ ಎಡಿಷನ್. ಓಕೆ, ಲಿಮಿಟೆಡ್ ಎಡಿಷನು. 2 ಸ್ಪೀಕರ್ ಇರುತ್ತೆ, ಬ್ಯಾಕ್ ವೈಫರ್ ಇರುತ್ತೆ. ಓಡಿರೋದು ಎಷ್ಟಂದ್ರಿ ಸರ್ ಇದು? 1 ಲಕ್ಷ ಚಿಲ್ಲರೆ ಓಡಿದೆ ಸರ್. ಓಕೆ, 1 ಲಕ್ಷ ಚಿಲ್ಲರೆ ಓಡಿರುತ್ತೆ. ನಿಮಗೆ ಇದರಲ್ಲಿ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ಕಾಮನ್ ಆಗಿರುತ್ತೆ. ನೀವು ನೋಡ್ಬೋದು ಇಂಟೀರಿಯರ್ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ರೇಸ್ ಸೈಡ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಎಲ್ಲ ಸರ್ ಇದು 16 ಮೇಲೆ ಬರುತ್ತೆ? 16-17 ಬರುತ್ತೆ. ಓಕೆ, ತೊಂದರೆ ಇಲ್ಲ. ಪ್ರೈಸ್ ಸರ್ ಇದಕ್ಕೆ? ಇದು 1,20,000 ಕೊಡ್ತೀವಿ ನೋಡಿ. 1,20,000 ರೂಪಾಯಿಗೆ ನಿಮಗೆ ಚೆವ್ರೊಲೆಟ್ ಅವ್ರ ಸ್ಪಾರ್ಕ್ ಸಿಗುತ್ತೆ. ಗಾಡಿ ಅಂತೂ ತುಂಬಾ ಒಳ್ಳೆ ಕಂಡೀಷನಲ್ಲಿ ಇರುತ್ತೆ. ನೋಡಿ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕರೆ ಮಾಡ್ಬೋದು. ಈ ಕಾರಿನ ಬಗ್ಗೆ ನಿಮ್ಮ ಮಾಹಿತಿನ ನೀವು ಪಡಿಬೋದು.
ಜೊತೆಗೆ ಇವ್ರ ಹತ್ರ ಮಾರುತಿ ಸುಜುಕಿ ಅವ್ರದ್ದು ಆಲ್ಟೋ ಅಲ್ವಾ ಸರ್ ಇದು? ಸರ್ ಇದು ಆಲ್ಟೋ ಓಕೆ. 2010 ಹಾಂ ಹಾಂ. ಸಿಂಗಲ್ ಓನರು, ಸಿಂಗಲ್ ಓನರು, 86,000 ಓಡಿದೆ, 86,000 ಓಡಿರುತ್ತೆ. ಪವರ್ ಸ್ಟೇರಿಂಗು, ಹ್ಞೂ. ತುಂಬಾ ಚೆನ್ನಾಗಿದೆ, ಒಂದು ಬ್ರಷ್ ಟಚ್ ಅಪ್ ಆಗಿಲ್ಲ. ಓಕೆ. LXi ಅಂದರೆ ಒರಿಜಿನಲ್ ಎಲ್ಲ ಇದೆ ಇನ್ನು? LXi ವೇರಿಯಂಟ್. ತುಂಬಾ ಚೆನ್ನಾಗಿದೆ. ಟೈರ್ ಕಂಡೀಷನ್ ಎಲ್ಲ ಸರ್ 95 ಭಾಗ ಇದೆ, ಎಲ್ಲ ಹೊಸ ಟೈರ್, 4 ಹೊಸ ಟೈರ್ ಇದೆ. ಓಕೆ. ನಿಮ್ಗೆ ಇದರಲ್ಲಿ ಮ್ಯಾನ್ಯುವಲ್ ವಿಂಡೋ ಇರುತ್ತೆ, ಪವರ್ ಸ್ಟೇರಿಂಗ್, AC ಸಿಸ್ಟಮು ಇಷ್ಟು ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಸರ್ ಇದು. 100% ಸರ್. ಆ ಥರ ಇರೋ ಗಾಡಿಗಳನ್ನೇ ನಾವು ಹುಡುಕಿ ತೊಗೊಂಡ್ಬರ್ತೀವಿ. ಹೌದು. ರೇಸ್ ಸೈಡ್ ಎಕ್ಸ್ಟ್ರಾ 6 ಸ್ಪೀಕರ್ ಕೂಡ ಇರುತ್ತೆ. ಮೈಲೇಜ್ ಎಲ್ಲ ಗೊತ್ತೇ ಇರುತ್ತೆ. 100% 18-20 60 ಮೇಲೆ ರೀಚ್ ಆಗುತ್ತೆ. ಸೂಪರ್. ಪ್ರೈಸ್ ಸರ್ ಇದು? ನಮ್ಮಲ್ಲಿ ಚೌಕಾಸಿ ಮಾಡ್ದಂಗೆ ಬಂದು ಒಂದೇ ಸಲ ತೊಗೊಂಡೋದ್ರೆ 2 ಲಕ್ಷ ಕೊಡ್ತೀನಿ. ಓಕೆ. 2 ಲಕ್ಷಕ್ಕೆ ನಿಮಗೆ ಆಲ್ಟೋ LXi ವೇರಿಯಂಟ್ ಸಿಗುತ್ತೆ, ಅದು ಸಿಂಗಲ್ ಓನರ್. ಒಂದೇ ಸಲ ಏನು ಮಾಡ್ತಾರೆ ಗೊತ್ತಾ ಗುರುಗಳೇ, ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ನಾನು ಯೂಟ್ಯೂಬಲ್ಲಿ ನೋಡಿರ್ತೀನಿ ಅಂತ ಹೇಳಲ್ಲ, ತುಂಬಾ ಜನ ಚೌಕಾಸಿಗೆ ಬರ್ತಾರೆ, ಬೆಲೆ ಗೊತ್ತಿರಲ್ಲ ಅವ್ರಿಗೆ. ಓಕೆ. ನಾನು ಅವಾಗ ಒಂದು 10,000 15,000 ಜಾಸ್ತಿ ಹೇಳಿರ್ತೀನಿ. ಅದಕ್ಕೂ ಒಬ್ಬ ಕಾಮೆಂಟ್ ಆಗ್ತಾನೆ, ಸರ್ ನನ್ನ ಹತ್ರ ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ ಸರ್, ಅದರಲ್ಲಿ ಇಷ್ಟು ಹೇಳಿದ್ದೀರಾ, ಅಷ್ಟೇ ಹೇಳಿ ಸರ್ ಅಂತ ಹೇಳಿದ್ರೆ ಓಕೆ, ಪರವಾಗಿಲ್ಲ. ಕೆಲವು ಜನ ಯೂಟ್ಯೂಬ್ ನೋಡಿರಲ್ಲ, ಫೇಸ್ಬುಕ್ ಗೊತ್ತಿರಲ್ಲ, ಏನೋ ಹಳ್ಳಿ ಕಡೆ ಪಾಪ ಇರ್ತಾರೆ, ಅವ್ರು ಚೌಕಾಸಿ ಮಾಡ್ತಾರೆ ಅಂದ್ಬಿಟ್ಟು ನಾನು 2 ಹೊತ್ತು ಹೇಳ್ಬಿಟ್ಟಿದ್ರೆ ಅವ್ರು ಅದಕ್ಕೂ ಒಂದು ಕಾಮೆಂಟ್ ಹಾಕ್ಬಿಟ್ಟು ನೀವು ಅದ್ರಲ್ಲಿ ಒಂಥರ ಹೇಳ್ತೀರಾ, ಇದ್ರಲ್ಲಿ ಒಂಥರ. ದಯವಿಟ್ಟು ಯಾರೇ ಆಗಲಿ, ವೀಕ್ಷಕರಾಗಲಿ, ಚಂದಾದಾರರಲ್ಲಿ ಕೈ ಮುಗಿತೀನಿ, ನೀವು ಫೋನ್ ಮಾಡಿ ಕೇಳ್ಕೊಳ್ರಿ, ಹತ್ರ ಬಂದು ನೋಡಿ, ಖುಷಿ ಆದರೆ ತಗೊಳ್ಳಿ, ಇಲ್ಲ ಅಂದ್ರೆ ಬೇಡಿ. ಹೌದು. ಯಾಕಂದ್ರೆ ಇದು ಯೂಟ್ಯೂಬಲ್ಲಿ ಹೇಳೋ ಪ್ರೈಸ್, ನೀವು ಯೂಟ್ಯೂಬಲ್ಲಿ ಅಂತ ನೋಡಿದೀವಿ ಸರ್ ಅಂತ ಹೇಳಿದ್ರೆ ಸರ್ ಡೈರೆಕ್ಟಾಗಿ ಹೇಳ್ತಾರೆ. ನೀವು ನಾರ್ಮಲ್ ಆಗಿ ಫೋನ್ ಮಾಡಿದ್ರೆ ನಾರ್ಮಲ್ ಕಸ್ಟಮರ್ ಅನ್ಕೋತಾರೆ, ಸೊ ಚೌಕಾಸಿ ಮಾಡ್ತೀರಾ ಅಂತ, ಸೊ ನಿಮಗೆ ಒಂದು ಪ್ರೈಸ್ ಹೇಳಿರ್ತಾರೆ. ದಯವಿಟ್ಟು ತಪ್ಪು ತಿಳ್ಕೊಳ್ಳಿ. ಏನು ಗೊತ್ತಾ ಸರ್, ಈ ತರ ಗಾಡಿಗಳು ಒಳ್ಳೊಳ್ಳೆ ಟ್ರಸ್ಟೆಡ್ ಕಂಪ್ನಿಯಲ್ಲಿ ಬೇರೆ ಡೀಲರ್ಗಳು 2.30 2.5 ಹೇಳ್ತಾರೆ ಸರ್. ಹೌದು ಸರ್, ಹೌದು, ಖಂಡಿತ. ನಮ್ಮಲ್ಲಿ ಬಹಳ ಕಮ್ಮಿ ಮಾರ್ಜಿನ್ ಕಮ್ಮಿ ಇಟ್ಕೊಂಡು ಹೇಳ್ತೀವಿ, ಹಾಗೂ ನಮ್ಮ ಮೇಲೆ ಅದು ಇದು ಸಣ್ಣ ಪುಟ್ಟದ್ದು ದೂರು ಮಾಡ್ತಲೇ ಇರ್ತಾರೆ. ಏನ್ ಮಾಡಕ್ಕಾಗುತ್ತೆ, ಆ ಭಗವಂತ ಇದ್ದಾನೆ. ನನ್ನ ಒಂದು ಒಬ್ಬರ ಇರೋ 100 ಒಬ್ಬರ ಇದ್ದಾರೆ, ಇಡೀ ಕರ್ನಾಟಕದಾದ್ಯಂತ 12 ಗಂಟೆವರೆಗೂ ಕಾಲ್ ಮಾಡ್ತಾರೆ ಸರ್. ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ನಮಸ್ಕಾರ ಸಾರ್ ಅಂತ ಹೇಳ್ತಾರೆ. ನಾವು ಏನೋ ಪುಣ್ಯ ಮಾಡಿದ್ದೆ ಸರ್, ಇಂಥ ಎಲ್ಲ ಸ್ನೇಹಿತರನ್ನ, ಇಂಥ ನಮ್ಮ ವೀಕ್ಷಕರನ್ನ ಪಡೆದಿರೋದಕ್ಕೆ ನಾನು ಒಬ್ಬ ಖುಷಿ ಮಾಡಿದ್ದೀನಿ ಸರ್, ಖುಷಿ ಪಟ್ಟಿದ್ದೀನಿ ಸರ್. ಏನೋ ಭಗವಂತನ ದಯನೇನೋ ಗೊತ್ತಿಲ್ಲ, ಎಲ್ಲೆಲ್ಲಿಂದಲೂ ಮೈಸೂರು, ಈ ಕಡೆ ಉತ್ತರ ಕರ್ನಾಟಕ, ಅವ್ರಿಗೆ ಒಂದೇ ಆಸೆ ಸರ್, ಮಾರುತಿ ಸುಜುಕಿ. ಅವ್ರಿಗೆ ಹೇಳಕ್ ಬರಲ್ಲ, ಆಸೆ ಇದೆ ತಗೊಬೇಕು ಅಂತ ಆಸೆ, ಆ ಗಾಡಿ ಬೆಲೆ ಕೇಳಕ್ ಬರಲ್ಲ, ಆ ಗಾಡಿ ಹೆಸರು ಹೇಳಕ್ ಬರಲ್ಲ, ಆದ್ರೂ ಸುಜುಕಿ ಸಾರ್ ಅಂತಾರೆ. ಒಂಥರ ಅಮಾಯಕರ ತರ, ಮುಗ್ದ್ರ ತರ ಮಾತಾಡ್ತಾರೆ ಸರ್. ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಬನ್ನಿ ಸರ್, ನಿಮ್ ಮುಂದೆ ಇನ್ನೊಂದು 800 ಇದೆ ಸರ್. ಓಕೆ. ಮಾರುತಿ 800 K02 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಕೂಡ ಒಳ್ಳೆ ಕಂಡೀಷನ್ ಇರುತ್ತೆ. ಮಾಡಲ್ ಸರ್ ಇದು 94 ಇದು. ಓಕೆ. 94. ಓನರ್ಸ್ ಸರ್? ಓನರ್ 3 ಓನರ್ ಆಗಿದೆ. ಓಕೆ. ಟೈರ್ ಕಂಡೀಷನ್ ಎಲ್ಲ? ಟೈರ್ ಎಲ್ಲ ಚೆನ್ನಾಗಿದೆ ಸರ್, 75-80% ಇದೆ. ಓಕೆ. ನೀವು ನೋಡ್ತಾ ಇರ್ಬೋದು ಕಾರ್ ಯಾವ ರೀತಿ ಕಂಡೀಷನ್ ಇರುತ್ತೆ ಅಂತ. ಓಡಿರೋದು ಸರ್ ಇದು 1 ಲಕ್ಷ ಚಿಲ್ಲರೆ ಓಡಿರುತ್ತೆ. ಓಕೆ. ಇದು ರಾಘವೇಂದ್ರ ಮಠದವರು ಯಾರೋ ಯೂಸ್ ಮಾಡ್ತಾ ಇದ್ರು, ತುಂಬಾ ಚೆನ್ನಾಗಿ, ಸುಮಾರು ಒಂದು 15-16 ವರ್ಷದಿಂದ ಒಬ್ಬರೇ ಯೂಸ್ ಮಾಡ್ತಾ ಇದ್ರು. ತುಂಬಾ ಇದು ಎಕ್ಸ್ಚೇಂಜ್ ಬಂದು ತಗೊಂಡ್ರು, ಹಂಗಾಗಿ ಗಾಡಿನೂ ಕ್ಲಾಸ್ ಆಗಿದೆ. ಗುಡ್ ಕಂಡೀಷನ್, ಓಲ್ಡ್ ಇಸ್ ಗೋಲ್ಡ್ ಅಂತಾರೆ ಗೊತ್ತಾ. ಹೌದು ಸರ್, ಖಂಡಿತ ಸರ್. ಪವರ್ಫುಲ್ ಇದು, ಅಂಬಾಸಿಡರ್ ಕಾರ್ ಇದ್ದಂಗೆ ಇದು. ಇದೊಂಥರ ಗನ್ ಸರ್, ಇದು ಹಳೆ ಗನ್ ಇದ್ದಂಗೆ, ರಾಕೆಟ್ ತರ ಹೋಗ್ತಾ ಇರುತ್ತೆ ಸರ್. ಇದ್ರ ಮೇಲೆ 50,000 ಚೌಕೋಸಿ ಮಾಡ್ದಂಗೆ ಬಂದ್ರೆ ಬರೀ 50,000. FC ಇನ್ಶೂರೆನ್ಸ್ ಎಲ್ಲ ಆಲ್ರೆಡಿ ರನ್ನಿಂಗ್ ಇದೆ ಅಂತ ಹೇಳ್ಬಿಟ್ಟಿದ್ದೀನಿ ನಿಮಗೆ. ಓಕೆ. 50,000 ರೂಪಾಯಿಗೆ ನಿಮಗೆ ಮಾರುತಿ 800 ಸಿಗುತ್ತೆ ನೋಡಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕರೆ ಮಾಡ್ಬೋದು, ಇದ್ರ ಬಗ್ಗೆ ನಿಮ್ಮ ಮಾಹಿತಿನ ಪಡಿಬೋದು. ಜೊತೆಗೆ ಇರೋ ಹತ್ರ i10 ಕೂಡ ಇರುತ್ತೆ, ಸ್ಪೋರ್ಟ್ಸ್ ವೇರಿಯಂಟು, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ. K01 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಯಾವ ಮಾಡಲ್ ಸರ್ ಇದು? 2008. ಓನರ್ಸ್ ಸರ್? ಸೆಕೆಂಡ್ ಓನರ್. ಟೈರ್ ಕಂಡೀಷನ್ ಸರ್ ಓಡಿದೆ. ಆಲ್ಮೋಸ್ಟ್ ಆಲ್ 80% ಇದೆ ಸರ್. ಓಕೆ. 80% ಇರುತ್ತೆ. ನೀವು ನೋಡ್ಬೋದು ಕಾರ್ ಇದಂತೂ ಒಳ್ಳೆ ಕಂಡೀಷನ್ ಇರುತ್ತೆ. ತುಂಬ ಜನ i10 ಬೇಕು ಅಂತ ಕೇಳ್ತಿರ್ತೀರಾ. ನಿಮಗೆ ಇಂಟೀರಿಯರ್ ಅಂತ ಹೇಳೋದಾದ್ರೆ ಇದು ಸ್ಪೋರ್ಟ್ಸ್ ವೇರಿಯಂಟ್ ಆದ್ರಿಂದ ನಿಮಗೆ ಆಲ್ಫಾ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಇಷ್ಟು ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ಸೀಟ್ ಕವರ್ ಎಲ್ಲ ನೀವು ನೋಡಿದಾಗ ಗೊತ್ತಾಗಿರುತ್ತೆ ಯಾವ ರೀತಿ ಮೇಂಟೈನ್ ಮಾಡಿರ್ತಾರೆ ಅಂತ. ತುಂಬಾ ಒಳ್ಳೆ ಕಂಡೀಷನಲ್ಲಿ ಇರುತ್ತೆ. 16ವರೆಗೂ ನೀವು ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. 16-17 ನೀವು ಓಡಿಸೋದ್ರ ಮೇಲೆ ಡಿಪೆಂಡ್ ಇರುತ್ತೆ, ಯಾವ ರೀತಿ ಗೇರ್ ಹಾಕ್ತೀರಾ, ಯಾವ ರೀತಿ ಕ್ಲಚ್ ಹಿಡಿತೀರಾ, ಯಾವ ರೀತಿ ಫಾಸ್ಟ್ ಓಡಿಸ್ತೀರಾ ಅಂತ. ಸೂಪರ್. ಏನು ಪ್ರೈಸ್ ಸರ್ ಇದು? ಇದು 2 ಲಕ್ಷ, 2 ಹೊತ್ತು ಹೇಳ್ತಾ ಇದ್ದೆ, 2 ಲಕ್ಷಕ್ಕೆ ಕೊಡ್ತೀವಿ ನೋಡಿ. ಯಾರು ಕಸ್ಟಮರು i10 ಬೇಕು ಅನ್ನೋರು ಇದ್ರೆ ಕಾಲ್ ಮಾಡ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ತೊಗೊಂಡೋಗಿ. 230 240 ಪ್ರೈಸ್ ಎಲ್ಲ ಫಿಕ್ಸ್ ಮಾಡಿದೆ, ಇವಾಗ 2 ಲಕ್ಷಕ್ಕೆ ಬಂದಿದ್ದೀನಿ. ಓಕೆ. 2 ಲಕ್ಷಕ್ಕೆ ನಿಮಗೆ 2 ಲಕ್ಷ ಬಂದ್ರು ನನಗೆ ಲಾಸಲ್ಲೇ ಕೊಡ್ತಾ ಇದ್ದೀನಿ, ಪರವಾಗಿಲ್ಲ, ನನಗೆ ತೃಪ್ತಿ ಇದೆ. ಕೊಟ್ಟರು ಏನಾದ್ರು ತೊಗೊಳ್ತೀನಿ ಅಂತ 2 ಲಕ್ಷಕ್ಕೆ ಕೊಡ್ತೀನಿ ನೋಡಿ ಸರ್. ಓಕೆ. 2 ಲಕ್ಷಕ್ಕೆ ನಿಮಗೆ i10 ಸ್ಪೋರ್ಟ್ಸ್ ಸಿಗುತ್ತೆ, ಟಾಪ್ ವೇರಿಯಂಟ್ ನೋಡಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಕರೆ ಮಾಡ್ಬೋದು, ಇದ್ರ ಬಗ್ಗೆ ಮಾಹಿತಿನ ನೀವು ಪಡಿಬೋದು. ಜೊತೆಗೆ ಇರೋ ಹತ್ರ ಇನ್ನೊಂದು Hyundai i10 ಇರುತ್ತೆ,
ಯಾವ ವೇರಿಯಂಟ್ ಸರ್ ಇದು ಐಟೆನಲ್ಲಿ? ಇದು i10 ನಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ, ಮತ್ತೆ ಸನ್ ರೂಪ್ ಇದೆ. ಓಕೆ, ಇದು ಅಂದರೆ ಇದು ಕೂಡ ಟಾಪ್ ಎಂಡ್ K35 ರಿಜಿಸ್ಟರ್ಡ್ ಮಾಡಲ್ಲ ಸರ್ ಇದು? ಥರ್ಡ್ ಓನರು. ಓಕೆ, 2008 ಮಾಡಲು. 2008 ಥರ್ಡ್ ಓನರು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಜೊತೆಗೆ ಡ್ಯೂಯಲ್ ಏರ್ ಬ್ಯಾಗು, ಜೊತೆಗೆ ನಿಮಗೆ ಸನ್ ರೂಫು ಕೂಡ ಇರುತ್ತೆ. ಸೇಫ್ಟಿ ವೈಸ್ ಒಳ್ಳೆ ಕಾರ್, ಯಾಕಂದರೆ ನಿಮಗೆ ಕಡಿಮೆ ಬಜೆಟಲ್ಲಿ ನಿಮಗೆ ಸನ್ ರೂಫು ಕೂಡ ಇರುತ್ತೆ, ಜೊತೆಗೆ ನಿಮಗೆ ABS, ಏರ್ ಬ್ಯಾಗ್ ಇಷ್ಟು ಕೂಡ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ಬೋದು ಒಳ್ಳೆ ಕಂಡೀಷನಲ್ಲಿ ಇರುತ್ತೆ, ನೀವೇನು ಚೇಂಜ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಮೈಲೇಜ್ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀವಿ, 16 ಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಫ್ರಂಟಿಂದನೂ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸರ್ ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಇದು 2,30,000 ಕೊಡ್ತೀನಿ ನೋಡಿ. ಓಕೆ, 2,30,000 ರೂಪಾಯಿಗೆ ನಿಮಗೆ ಸನ್ ರೂಫ್ ಇರೋದು ವಿತ್ ABS, ಏರ್ ಬ್ಯಾಗ್ ಇರೋಂಥ ಗಾಡಿ ಸಿಗುತ್ತೆ ನೋಡಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕರೆ ಮಾಡ್ಬೋದು, ಇದ್ರ ಬಗ್ಗೆ ಮಾಹಿತಿನ ಪಡಿಬೋದು. ಸರ್ ಎಷ್ಟು ಓಡಿದೆ ಅಂದರೆ ಇದು 96,000 ಓಡಿದೆ ಸರ್. ಓಕೆ, 96,000 ಕಿಲೋಮೀಟರ್ ಓಡಿರುತ್ತೆ. ಪೆಟ್ರೋಲ್ ವೇರಿಯಂಟ್ ಅದರಿಂದ ನಿಮಗೆ ಮೇಂಟೆನೆನ್ಸ್ ಕೂಡ ತುಂಬಾ ಕಡಿಮೆಲೇ ಆಗುತ್ತೆ ನೋಡಿ. ಇಂಟ್ರೆಸ್ಟ್ ಇದ್ದರೆ ಕರೆ ಮಾಡಿ. ಜೊತೆಗೆ ಇರೋ ಹತ್ರ ಇನ್ನೊಂದು ಕಾರ್ ಕೂಡ ಇರುತ್ತೆ. ಯಾವುದು ಸರ್ ಇದು? ಇದು ಫೋರ್ಡ್ ಫಿಗೋ. ಓಕೆ, ಫೋರ್ಡ್ ಫಿಗೋ. ನನಗೂ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಸರ್. K01 ಬ್ಯಾಂಗ್ಳೂರ್ 2011 ಓನರ್ಸ್ ಸರ್? ಓನರ್ಸು ಸೆಕೆಂಡ್ ಓನರು. ಓಕೆ, ಟೈರ್ ಕಂಡೀಷನ್ ಸರ್? ಎಲ್ಲ ಟೈರ್ 90 ಭಾಗನೂ ಇದೆ ಸರ್. ಓಕೆ ಸರ್, ಇದು ಪೆಟ್ರೋಲ್ ಅಲ್ವಾ ಇದು? ಪೆಟ್ರೋಲ್. ಓಕೆ, ಪೆಟ್ರೋಲ್ ವೇರಿಯಂಟ್ ಇರುತ್ತೆ, ನೀವು ನೋಡ್ಬೋದು ಫೋರ್ಡ್ ಫಿಗೋ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಎಷ್ಟು ಓಡಿದೆ ಸರ್ ಇದು? ಇದು 1,00,000 ಚಿಲ್ಲರೆ ಓಡಿದೆ ಸರ್. ಓಕೆ, ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಎಕ್ಸ್ಟ್ರಾ ಆ್ಯಡೆಡ್ ಇರುತ್ತೆ. ಇದು ನಿಮಗೆ ಬೇಸಿಕ್ ವೇರಿಯಂಟ್ ಆದ್ರಿಂದ ನಿಮಗೆ ಪವರ್ ವಿಂಡೋ ಬರೋದಿಲ್ಲ, ಮ್ಯಾನ್ಯುವಲ್ ವಿಂಡೋ ಇರುತ್ತೆ. ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ನೋಡ್ಬೋದು ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಸರ್. ಡೀಸೆಲ್ ಆದರೆ ಮೈಲೇಜ್ 20+ ಬರುತ್ತೆ. ಪೆಟ್ರೋಲ್ ಎಷ್ಟು ಎಲ್ಲಿವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು? ಬರುತ್ತೆ ಸರ್, 18ವರೆಗೂ ಕೂಡ ಬರುತ್ತೆ. ಪ್ರೈಸ್ ಸರ್ ಇದು? 210 ಕೊಡ್ತೀವಿ ನೋಡಿ. 2,10,000 ರೂಪಾಯಿ ನಿಮಗೆ ಫೋರ್ಡ್ ಫಿಗೋ ಸಿಗುತ್ತೆ. ಅದು K01 ರಿಜಿಸ್ಟರ್ಡು ನೋಡಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕರೆ ಮಾಡ್ಬೋದು, ಇದ್ರ ಬಗ್ಗೆ ಕೂಡ ನೀವು ಮಾಹಿತಿನ ಪಡಿಬೋದು. ಈಕೋ ತುಂಬ ಜನ ಕೇಳ್ತಿದ್ರಿ, ಈಕೋ ಇವ್ರ ಹತ್ರ ಈಕೋ ಕೂಡ ಇರುತ್ತೆ. K53 ರಿಜಿಸ್ಟರ್ಡ್ ವೆಹಿಕಲ್. ಯಾವ ಮಾಡಲ್ ಸರ್ ಇದು? 2010 ಓನರ್ಸು ಸರ್? ಓನರ್ಸು ಸೆಕೆಂಡ್ ಓನರು. ಓಕೆ, ಟೈರ್ ಕಂಡೀಷನ್ ಎಲ್ಲ ಸರ್? ಟೈರ್ ಎಲ್ಲ ಒಂದು 75 ಭಾಗ ಇದೆ. ಓಕೆ, ಎಷ್ಟು ಸೀಟರ್ ಸರ್ ಇದು? ಇಲ್ಲ, AC ಬರೋದ್ರಿಂದ 5 ಸೀಟರ್ ಮಾತ್ರ ಇದೆ. ಓಕೆ, 5 ಸೀಟರ್ ವಿತ್ AC. ಹೌದು, ನೀವು ನೋಡ್ಬೋದು ಇಂಟೀರಿಯರ್. ಎಷ್ಟು ಓಡಿದೆ ಸರ್ ಇದು? 1,00,000 ಚಿಲ್ಲರೆ ಓಡಿದೆ ಸರ್. ಓಕೆ, 1,00,000 ಚಿಲ್ಲರೆ ಓಡಿರುತ್ತೆ. ಮೈಲೇಜ್ ಎಲ್ಲ ಸರ್ ಇದು? ಮೈಲೇಜ್ ಎಲ್ಲ ನಮ್ಮಲ್ಲಿ 15-16 ಬಂದೇ ಬರುತ್ತೆ. ಇದೆಲ್ಲ ಏನು ತೊಂದರೆ ಇಲ್ಲ ಇದು. ಪ್ರೈಸ್ ಸರ್ ಇದು? ಪ್ರೈಸು ನಿಮಗೆ 2,10 ಕೊಡ್ತೀವಿ ನೋಡಿ. ಓಕೆ, 2,10,000 ಮಾರ್ಕೆಟಲ್ಲಿ ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲಲ್ಲಿ ಇದು ಕೂಡ ಒಂದು ನೋಡಿ. 2,10,000 ರೂಪಾಯಿಗೆ ನಿಮಗೆ ಮಾರುತಿ ಸುಜುಕಿ ಈಕೋ ಸಿಗುತ್ತೆ, 5 ಸೀಟರ್ ವಿತ್ AC. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕರೆ ಮಾಡ್ಬೋದು, ಈ ವೆಹಿಕಲ್ ಬಗ್ಗೆ ಕೂಡ ನೀವು ಮಾಹಿತಿನ ಪಡಿಬೋದು. ಜೊತೆಗೆ ಮತ್ತೊಂದು ಓಮಿನಿ K06 ರಿಜಿಸ್ಟರ್ಡ್ ಮಾರುತಿ ಸುಜುಕಿ ಓಮಿನಿ ಕೂಡ ಇರುತ್ತೆ. ಯಾವ ಮಾಡಲ್ ಸರ್ ಇದು? 2006 ಮಾಡಲು. 2006 ಮಾಡಲ್. ಓನರ್ಸು ಸರ್? ಇಲ್ಲ ಸಾರಿ, ಇದು 98 ಮಾಡಲು. ತಪ್ಪಾಗಿ ನಿಮಗೆ ಕೊಟ್ಟೆ. 98 ಮಾಡಲು. ಓಕೆ, ಇದ್ರ ಬೆಲೆ 80,000 ಆಗುತ್ತೆ. ಓಕೆ, ಓನರ್ಸು ಸರ್ ಇದು? ಓನರ್ಸು ಥರ್ಡ್ ಓನರ್ ಆಗಿದೆ. ಟೈರ್ ಕಂಡೀಷನ್ ಎಲ್ಲ ಸರ್? ಟೈರ್ ಎಲ್ಲ ನಿಮಗೆ ಒಂದು 50-60% ಇದೆ. ಓಕೆ, ಎಷ್ಟು ಸೀಟರ್ ಅಂದ್ರೆ ಇದು? LPG ಇದೆ. ಚೆನ್ನಾಗಿದೆ ಗಾಡಿ, ಎಲ್ಲ ಗುಡ್ ಕಂಡೀಷನ್ ಇದೆ. ಓಕೆ, ಇದು 5 ಸೀಟರ್ ಅಲ್ಲ? 5 ಸೀಟರ್. ಓಕೆ, ಓಡಿರೋದು ಸರ್ ಇದು? 1,00,000 ಚಿಲ್ಲರೆ ಓಡಿದೆ ಸರ್. ಓಕೆ, 1,00,000 ಚಿಲ್ಲರೆ ಓಡಿರುತ್ತೆ ವಿತ್ ಸಿಸ್ಟಮ್ ಇರುತ್ತೆ. ಮೈಲೇಜ್ ಎಲ್ಲ ನಿಮ್ಗೆ ಆಲ್ರೆಡಿ ಗೊತ್ತು, 16 ಮೇಲೆ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಷ್ಟಂದ್ರೆ ಇದು ಸರ್ ಇದು? 80,000 ಕೊಡ್ತೀವಿ. ಓಕೆ, 80,000 ರೂಪಾಯಿಗೆ ನಿಮಗೆ. ಹೌದು, ಕೊಟ್ಬಿಟ್ಟು ತಗೊಂಡು ಹೋಗ್ತಾ ಇರ್ಬೋದು. ಓಕೆ, ಫೈನಲ್ ಪ್ರೈಸ್ ಅಲ್ಲಿಗೆ 80,000 ಇದು. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ನೀವು ಕರೆ ಮಾಡ್ಬೋದು, ಇದ್ರ ಬಗ್ಗೆ ನೀವು ಮಾಹಿತಿನ ಪಡಿಬೋದು. 5 ವರ್ಷ FC ಇದೆ, 1 ಇಯರ್ ಇನ್ಶೂರೆನ್ಸ್ ಇದೆ. ಹಾಂ, ಎಲ್ಲ ನಾನು 10-15,000 ಖರ್ಚು ಮಾಡಿ ನಾನು ಮಾಡಿಸಿರೋದು. ಓಕೆ, ತಗೊಂಡು ಹೋದಂಥ ಗ್ರಾಹಕರಿಗೆ ಯಾವುದು ಹೊರೆ ಆಗದೆ ರೀತಿನ ನಾವು ಗಾಡಿ ಕೊಡೋದು. ಎಲ್ಲೋ ಪಾಪ ಮನೆಯಲ್ಲಿ ವಯಸ್ಸಾದವ್ರು ಇರ್ತಾರೆ, ಕಾಯಿಲೆ ಆದವ್ರು ಇರ್ತಾರೆ, ಯಾವುದೋ ಊರಿಗೆ ಕರ್ಕೊಂಡು ಹೋಗ್ಬೇಕು, ಡಯಾಲಿಸಿಸ್ ಕರ್ಕೊಂಡು ಹೋಗ್ಬೇಕು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ಬಾಂಟಿದ್ರಿಗೆ ಕರ್ಕೊಂಡು ಹೋಗ್ಬೇಕು. ಹಳ್ಳಿ ಕಡೆ ಬಸ್ ಸಿಗಲ್ಲ ಸರ್. ಹೌದೌದು. ಅಕ್ಕಪಕ್ಕದಲ್ಲಿ ಒಂಚೂರು ಗಾಡಿ ಕೊಡಿ ಅಂದ್ರೆ ಮಕ್ಕನೇ ಇಷ್ಟಪ್ಪ ಮಾಡ್ಕೋತಾರೆ. ಯಾಕೆ ಸರ್ ಕೇಳಬೇಕು? ಕೇಳಬಾರ್ದು ಸರ್. ನೋಡಿ ಸರ್, ಇಂಥವೆಲ್ಲ ತಗೊಂಡೋಯ್ತು ಅಂದ್ರೆ ಮಳೆಗಾಲದಲ್ಲಿ ಮಳೆಯಲ್ಲಿ ಎಲಿಯಂಗಿಲ್ಲ, ಬೇಸಿಗೆ ಕಾಲದಲ್ಲಿ ಬಿಸಿಲಲ್ಲಿ ಒಳಗಂಗಿಲ್ಲ, ಚಳಿಗಾಲದಲ್ಲಿ ನಡ್ಗಂಗಿಲ್ಲ. ಮನೆಯಲ್ಲಿ 80,000 ಕೊಟ್ಟು ಒಂದು 2 ವೀಲರ್ ಬೆಲೆ ಸರ್. ತಗೊಂಡೋಗಿ ಇಟ್ಕೊಂಡ್ರೆ ಸಾಕು ಸರ್. ಒಂದು ಗೊಬ್ಬರ ತರಕಾಯ್ತದೆ, ಸಂತೆಗಿಂತ ಹೋಗಿ ಬರಕಾಯ್ತದೆ. ಹೌದು, ಏನಕ್ಕಾರು ಉಪಯೋಗ ಆಗುತ್ತೆ ಸರ್. ನಮ್ಮ ಜನಗಳು ಗೊತ್ತಾಗಲ್ಲ ಸರ್, ದುಡ್ಡು ಇಟ್ಕೊಂಡಿರ್ತಾರೆ, ಏನ್ ಮಾಡ್ಬೇಕು ಯಾಕೆ ಮಾಡ್ಬೇಕು ಗೊತ್ತಿಲ್ಲ ಪಾಪ. ಕೆಲವೊಂದು ಏನಾದ್ರು ಕಲ್ತಿರೋರು, ಡ್ರೈವಿಂಗ್ ಬರೋಂಥವ್ರು ಯಾರಾದ್ರೂ ತಗೊಂಡೋಯ್ತು ಅಂದ್ರೆ ಕಮರ್ಷಿಯಲ್ ಯೂಸ್ಗೆ, ಓನ್ ಯೂಸ್ಗೆ ಎಲ್ಲ ಆಗುತ್ತೆ ಸರ್. ಹೌದು ಸರ್, ಅದು ಅಲ್ವಾ ಸರ್? ಖಂಡಿತ ಸರ್, ನಾನು ಹೌದು ಸರ್. ನೋಡೋಣ, ಯಾರಾದ್ರೂ ನಮ್ಮ ಗ್ರಾಹಕರು ಇಷ್ಟ ಬಿದ್ದು ಅಂದ್ರೆ ಇಮಿಡಿಯೇಟ್ಲಿ ಕಾಲ್ ಮಾಡಿ ಬಂದು ತೊಗೊಂಡೋಗಿ. ಸರಿ ಸರ್, ಓಕೆ. ಮತ್ತೆ ಈಗ ನಾನು ನಿಮಗೆ ನೆಕ್ಸ್ಟ್ ವೆಹಿಕಲ್ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಇಯಾನ್ ಪೆಟ್ರೋಲಲ್ಲೇ ಜಾಸ್ತಿ ಮೈಲೇಜ್ ಬರುವಂಥ ಗಾಡಿ K02 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, ಹ್ಯುಂಡೈ ಅವ್ರದ್ದು. ಯಾವ ಮಾಡಲ್ ಸರ್ ಇದು? 14 ಮಾಡಲು ಸರ್ ಇದು. ಓಕೆ, 14 ಮಾಡಲ್. ಓನರ್ಸು? ಓನರು ಥರ್ಡ್ ಓನರ್ ಆಗಿದೆ. ಓಕೆ, ಥರ್ಡ್ ಓನರ್. ಟೈರ್ ಕಂಡೀಷನ್ ಸರ್? ಒಂದೇ ಮನೆಯಲ್ಲಿ ಇಬ್ಬರು ಆಗಿದ್ದಾರೆ. ಓಕೆ, ಹಾಗಾಗಿ ಆ ಮಾಹಿತಿನೂ ಬೇಕಾದ್ರೆ ನಿಮಗೆ ಕೊಡ್ತೀನಿ. ಓಕೆ, ಒಂದು 80-90% ಇದೆ ಸರ್ ಇದು. ಓಕೆ, ಇದು ಬಂದು ಡಿಲೈಟ್ ವೇರಿಯಂಟು. ಓಡಿರೋದು ಸರ್ ಇದು? ಇದು 92,000 ಓಡಿದೆ ಸರ್.
ಓಕೆ 92,000 ಓಡಿರುತ್ತೆ. 92,000 ಓಡಿದೆ. ಇವೆಲ್ಲ 6 ಲಕ್ಷ 7 ಲಕ್ಷ ಕಿಲೋಮೀಟರ್ವರೆಗೂ ಅಳ್ಳಾಡಲ್ಲ ಸರ್. ಹೌದು. ಏನ್ ಗೊತ್ತಾ ಸರ್, ಇದಕ್ಕೆಲ್ಲ ಬರೀ ಕೂಲೆಂಟು, ಇಂಜಿನ್ ಆಯಿಲು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ರೆ ರಿಪೇರಿನೇ ಬರಲ್ಲ ಬ್ರದರ್. ಸುಮ್ಮನೆ ಏನ್ ಹೊಡೈತೆ ಅಂತ ಏನ್ ಗೊತ್ತಾಗುತ್ತೆ ಜನಗಳಿಗೆ? ಒಂದು 1,000 ರೂಪಾಯಿ ಕೊಟ್ಟು ಮೀಟರ್ ತಿರುಗಿ ಸಿಕ್ಬಿಟ್ರೆ ಅವ್ರಿಗೆ ಏನ್ ಗೊತ್ತಾಗುತ್ತೆ? ನಾವಂತೂ ಮೋಸ ಮಾಡಲ್ಲ ಸರ್. ಟ್ಯಾಸ್ಪರಸಿ ಆಗಿದೆಯಾ ಆಗ್ತಕೊಂಡ್ಬರ್ತೀವಿ, ಕೇಳಕ್ ಹೋಗಲ್ಲ ಅವ್ರನ್ನ. ಎಷ್ಟು ಹೊಡೈತೆ ಏನು ಅಂತ ಕೇಳ್ತು ಅಂತ ಹೇಳಿದ್ರೆ ಹೋಗ್ರಿ ನಾವು ಗಾಡಿ ಕೊಡಲ್ಲ ಅಂತಾರೆ ನಮ್ಗೆ ಕೊಡೋಂಥವ್ರು. ಹಂಗಾಗಿ ನಾವು ನೋಡೋದು ಯಾವ್ದು ಕಂಡೀಷನ್ ಮೇಲೆ ಅಂದ್ರೆ ಓಡಿಸ್ಬಿಟ್ಟು ನೋಡ್ತೀವಿ ಎಷ್ಟು ಪರ್ಸೆಂಟ್ ಓಡಿದೆ ನಮಗೆ ಗೊತ್ತಾಗುತ್ತೆ, ಎಷ್ಟು ಪರ್ಸೆಂಟ್ ಇನ್ನ ಇಂಜಿನ್ ಇದೆ ಅಂತ. ಇವೆಲ್ಲ ಪೆಟ್ರೋಲು ವೆಹಿಕಲ್ಗಳು 6 ಲಕ್ಷ ಕಿಲೋಮೀಟರ್ವರೆಗೂ ಓಡುತ್ತೆ. ಆದ್ರೆ ಮೇಂಟೈನ್ ಮಾಡಬೇಕು. ನಾವು ಬೆಳಗ್ಗೆ ಸ್ನಾನ ಮಾಡಬೇಕು, ಫ್ರೆಶ್ ಆಗಬೇಕು, ನಾವು ಚೆನ್ನಾಗಿ ಕಾಣಬೇಕು ಅಂದ್ರೆ ನಾವು ಏನೆಲ್ಲ ಮಾಡ್ಕೊತೀವಿ, ಶೇವಿಂಗ್ ಎಲ್ಲ ಮಾಡ್ಕೊಳ್ಳಲ್ವಾ, ಹಂಗೆ ಅದಕ್ಕೂ ತೊಳಿಬೇಕು. ಆಯಿಲು ಇಂಜಿನು ಎಲ್ಲ ಹಾಕೊಂಡು ಇದು ಒಂದು ಮನೆ ದೇವ್ರ ತರ ಇಟ್ಕೊಬೇಕು. ನಿಜ ಸರ್ ಅಲ್ವಾ? ಖಂಡಿತವಾಗಿ ಸರ್. ಜೊತೆಗಿರೋ ವಾಹನ ಆ ತರ ಇಟ್ಕೊಂಡ್ರೆ 100% 10 ವರ್ಷ ಹೋದ್ರು ಅದೇ ಬೆಲೆ ಸಿಗುತ್ತೆ ನಿಮಗೆ. ಅದಂತೂ ನಿಜ ಸರ್. ಬುಡಾಪಿಯಿಂದ ಏನೋ ಎಲ್ಲೋ ಓಡಿಸೋದು, ಡ್ರೈವಿಂಗ್ ಬರಲ್ಲ, ಗಿಮ್ಸು ಯಾಗರ್ಸ್ಕೊಂಡು ಅದು ಸಿಗರೇಟ್ ಒಳಗಡೆ ಸೇದೋದು ಹಂಗೆಲ್ಲ ಮಾಡಿದ್ರೆ ಎಲ್ಲಿ ಸಾರ್ ಒಲಿಯಲ್ಲ ಸಾರ್. ಯಾವುದೇ ಆಗ್ಲಿ ಅದು ವಸ್ತುನ ನಮ್ಮ ರೀತಿನೇ ನೋಡ್ಕೊಬೇಕು. ನಾವಿಷ್ಟು ಸ್ವಚ್ಛವಾಗಿರ್ಬೇಕು ಅನ್ನಿಸ್ತೀವೋ ಅದೇ ರೀತಿ ನೋಡ್ಕೊಂಡ್ರೆ ಅದು ನಮಗೆ ಸಾಥ್ ಕೊಡುತ್ತೆ. ಖಂಡಿತ ನಮ್ಮ ಅನುಭವ ಅದು ನಿಜ ಸರ್. ನೀವು ಹೇಳೋ ಮಾತು 100% ಸತ್ಯ ಸರ್. ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಅದೇ ಹೇಳ್ತಾರೆ ಸರ್. ನಾನೊಬ್ಬ ಆಟೋ ಡ್ರೈವರ್ ಆಗಿ ಒಬ್ಬ ಮಗಳಿಗೆ ಮೆಡಿಕಲ್ ಮಾಡಿಸಿ PG ಮಾಡ್ತಾ ಇದ್ದಾಳೆ, ಇನ್ನೊಬ್ಳು ಇಂಜಿನಿಯರ್ ಮಾಡ್ತಾ ಇದ್ದಾರೆ. ಸುಲಭ ಅಲ್ಲ ಸರ್. ನಾನು ಆ ತಾಯಿನ ನೆನ್ಸ್ಕೊಂಡೆ ಇವತ್ತು ಅನ್ನ ಉಣ್ಣೋದು ಸಾರ್. ಅದಿಲ್ಲ ಅಂದಿದ್ರೆ ಕಷ್ಟ ಆಗೋದು ಸರ್. ನಿಜ ಸರ್. ಆಯ್ತಾ? ಅಂತೂ ನನಗಾಗಿದ್ದು ಅನುಭವ ಅವ್ರಿಗೂ ಹೇಳ್ತೀನಿ. ಅದನ್ನ ಆ ರೀತಿ ತಿಳ್ಕೊಂಡ್ರೆ ಅವಳು ಒಲಿತಾಳೆ. ನಮ್ಮ ರಾಜಣ್ಣನೇ ಹೇಳಿಲ್ವ ಸರ್, ಎಷ್ಟೇ ಪಟ್ಟವರು ಆದ್ರೇನಂತೆ ನಾವು ಬಂದಿದ್ದಾರಿ ಮರಿಬಾರ್ದಂತೆ. ಹಾಗೆ ಸರಿ ಸರ್, ಇಂಟೀರಿಯರ್ ತೋರಿಸ್ಬಿಡೋಣ. ಇದರಲ್ಲಿ ನಿಮಗೆ ಫ್ರಂಟ್ ಟು ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ನೋಡೋದು ತುಂಬಾ ವೆಲ್ ಮೇಂಟೈನ್ ಇರುತ್ತೆ. ರೇಸ್ ಸೈಡ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. 20+ 20ಕ್ಕಿಂತ ಹೆಚ್ಚು. ನನ್ನ ಫ್ರೆಂಡ್ ಹತ್ರ ಇದೆ 23 ಬರುತ್ತೆ ಅಂತ ಹೇಳ್ತಿದ್ದಾನೆ. 100% ಅಷ್ಟು ಕೂಡ ನೀವು ಬರುತ್ತೆ. ನೀವು ಓಡಿಸೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸರ್ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಇದಕ್ಕೆ? ಸರ್ 240 ಸರ್. 240 2,40,000 ರೂಪಾಯಿ ನಿಮಗೆ 14 ಮಾಡಲು ಕೊಡ್ತಾ ಇದ್ದೀನಿ. 14 ಮಾಡಲು, ಅದು K02 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ Hyundai Eon. ನೋಡಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ನೀವು ಕರೆ ಮಾಡ್ಬೋದು, ಇದ್ರ ಬಗ್ಗೆ ನಿಮ್ಮ ಮಾಹಿತಿನ ಪಡಿಬೋದು. ಜೊತೆಗೆ ಇವ್ರ ಹತ್ರ ಇನ್ನೊಂದು i10 ಇರುತ್ತೆ. ಇದು ಬಂದು ಮ್ಯಾಗ್ನಾ ವೇರಿಯಂಟ್ ಅಂದರೆ ಮಿಡ್ ವೇರಿಯಂಟು, K41 ರಿಜಿಸ್ಟರ್ಡ್. ಬ್ಯಾಕ್ ವೈಫರ್ ಡಿಫಾಗರ್ ಕೂಡ ಬರುತ್ತೆ ಇದರಲ್ಲಿ. ಯಾವ ಮಾಡಲ್ ಸರ್ ಇದು? 2008 ಬ್ರದರ್. 2008 ಓನರ್ಸ್ ಸರ್? ಸೆಕೆಂಡ್ ಓನರ್. ಓಕೆ, ಸೆಕೆಂಡ್ ಓನರ್. ಟೈರ್ ಕಂಡೀಷನ್ ಸರ್? ಟೈರ್ ಎಲ್ಲ 80% ಇದೆ. ಓಕೆ, 80% ಇರುತ್ತೆ. ನಾನು ನಿಮಗೆ ಫ್ರಂಟಿಂದನೂ ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ ಅಂತ. ಎಷ್ಟು ಓಡಿದೆ ಸರ್ ಇದು? ಇದು 96,097 ಓಡಿದೆ ಸರ್. ಓಕೆ, ನಿಮ್ಗೆ ಇದರಲ್ಲಿ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ನೋಡ್ಬೋದು ತುಂಬಾ ವೆಲ್ ಮೇಂಟೈನ್ ಇರುತ್ತೆ. ರೇಸ್ ಸೈಡ್ ಕೂಡ ನೋಡ್ಬೋದು ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಎಲ್ಲ ನೀವು 16, 17 ಈ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಓಡಿಸೋದ್ರ ಮೇಲೆ ನಿಮ್ಗೆ ಡಿಪೆಂಡ್ ಇರುತ್ತೆ. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಇದಕ್ಕೆ ಒಂದು 220 ಕೊಡ್ತೀನಿ ಸರ್. 220 2,20,000 ರೂಪಾಯಿಗೆ ನಿಮಗೆ i10 ಮ್ಯಾಗ್ನಾ ಸಿಗುತ್ತೆ. ನೋಡಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕರೆ ಮಾಡ್ಬೋದು, ಇದ್ರ ಬಗ್ಗೆ ನಿಮ್ಮ ಮಾಹಿತಿನೂ ಪಡಿಬೋದು. ಇವ್ರ ಹತ್ರ ಒಂದು Hyundai ಅವ್ರದ್ದು ಗೆಟ್ಸ್ ಕೂಡ ಇರುತ್ತೆ. ಇದು ಬಂದು K04 ರಿಜಿಸ್ಟರ್ಡ್ ವೆಹಿಕಲು. ಯಾವ ಮಾಡಲ್ ಸರ್ ಇದು? 2007 ಓನರ್ಸು ಸರ್? ಓನರ್ಸು ಸೆಕೆಂಡ್ ಓನರ್. ಟೈರ್ ಕಂಡೀಷನು ಸರ್? ಟೈರ್ ಎಲ್ಲ ಇದೆ ಸರ್, 90 ಭಾಗವರೆಗೂ ಇದೆ. ಓಕೆ, 90 ಭಾಗವರೆಗೂ ಕೂಡ ಇರುತ್ತೆ. ಇದು ಬಂದು GVS ವೇರಿಯಂಟ್ ಇರುತ್ತೆ, ಅಂದರೆ ಪ್ರೈಮ್, ಗೆಟ್ಸ್ ಪ್ರೈಮ್ ಇದು. ಎಷ್ಟು ಓಡಿದೆ ಸರ್ ಇದು? ಇದು ಕ್ಲೌಸ್ ಆಗಿದೆ. ಓಕೆ, 82,000 83,000 ಓಡಿದೆ. ಓಕೆ, ಇದು 130 ಕೊಡ್ತೀನಿ ನೋಡಿ ಸರ್. 1,30,30,000 ರೂಪಾಯಿಗೆ ನಿಮಗೆ ಗೆಟ್ಸ್ ಪ್ರೈಮ್ ಸಿಗುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ಕಾಮನ್ ಆಗಿರುತ್ತೆ. ಜೊತೆಗೆ ರೇಸ್ ಸೈಡ್ ನಿಮಗೆ ಎಕ್ಸ್ಟ್ರಾ ಫಿಟೆಡ್ 2 ಸ್ಪೀಕರ್ ಕೂಡ ಇರುತ್ತೆ. ರೇಸ್ ಸೈಡ್ ಕೂಡ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. 16 ಮೇಲೆ ನಿಮ್ಮ ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ಯಾಂಟ್ರೋಲ್ಲ ಯಾವ ರೀತಿ ಮೈಲೇಜ್ ಬರುತ್ತೋ ಅದೇ ರೀತಿ ಮೈಲೇಜ್ ಬರುವಂಥ ಗಾಡಿ ಇದಾಗಿರುತ್ತೆ. ಎಷ್ಟೊಂದ್ರಿ ಸರ್ ಇದು? 1,30,30,000 ರೂಪಾಯಿಗೆ ನಿಮಗೆ ಗೆಟ್ಸ್ ಪ್ರೈಮ್ ಸಿಗುತ್ತೆ. ಇಂಟ್ರೆಸ್ಟ್ ಇದ್ದರೆ ನೀವು ಕರೆ ಮಾಡ್ಬೋದು, ಇದ್ರ ಬಗ್ಗೆ ನೀವು ಮಾಹಿತಿನ ಪಡಿಬೋದು. ಜೊತೆಗೆ ಇವ್ರ ಹತ್ರ ಸ್ಯಾಂಟ್ರೋ ಕೂಡ ಇರುತ್ತೆ. ತುಂಬ ಜನ ನನಗೆ ಸ್ಯಾಂಟ್ರೋ ಕೂಡ ಕೇಳ್ತಿರ್ತೀರ, ನೀವು ನೋಡ್ಬೋದು ವೈಟ್ ಕಲರ್ ಸ್ಯಾಂಟ್ರೋ. ಇದು ಬಂದು K05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಸರ್ ಮಾಡಲ್ ಇದು 2004 ಸರ್. 2004 ಓನರ್ಸು ಸರ್? ಸೆಕೆಂಡ್ ಓನರು. ಇದು ಬಂದು ಸ್ಯಾಂಟ್ರೋ ಜಿಂಗು. ಟೈರ್ ಕಂಡೀಷನು ಸರ್? 70% ಇದೆ. ಓಕೆ, 70% ಇರುತ್ತೆ. ಓಡಿರೋದು ಸರ್ ಇದು? 1,16,000 ಓಡಿದೆ ಸರ್. ಓಕೆ, ನಿಮ್ಗೆ ಇದರಲ್ಲಿ ಮ್ಯಾನ್ಯಲ್ ವಿಂಡೋ ಇರುತ್ತೆ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಮತ್ತು ಇಂಟೀರಿಯರ್ ನೋಡ್ಬೋದು ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ರೈಟ್ ಸೈಡ್ ಕೂಡ ತುಂಬಾ ವೆಲ್ ಮೇಂಟೈನ್ ಇರುತ್ತೆ. ಕತ್ಲಾಗ್ತಾ ಇದೆ, ಅದಕ್ಕೋಸ್ಕರ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮುಗಿಸ್ತಾ ಇದ್ದೀನಿ. ಯಾಕಂದರೆ ನಾನು ಬರೋದು ಲೇಟ್ ಆಯಿತು ನಿಮಗೋಸ್ಕರ. ಇವಾಗ ಆಲ್ರೆಡಿ 6:30 ಆಯಿತು, ವೀಡಿಯೋ ಮಾಡ್ತಾ ಇದ್ದೀನಿ. ಮೈಲೇಜ್ ಎಲ್ಲ ಇನ್ನೊಂದು 16 ಗಂಟೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಪ್ರೈಸ್ ಎಷ್ಟು ಅಂದ್ರೆ ಸರ್ ಇದು? ಸರ್ 120 ಕೊಡ್ತೀವಿ ನೋಡಿ ಸರ್. 1,20,000 ರೂಪಾಯಿಗೆ ನಿಮಗೆ Hyundai ಸ್ಯಾಂಟ್ರೋ ಸಿಗುತ್ತೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕರೆ ಮಾಡ್ಬೋದು, ಇದ್ರ ಬಗ್ಗೆ ಮಾಹಿತಿನೂ ಕೂಡ ಪಡಿಬೋದು. ಇವ್ರ ಹತ್ರ ಸ್ಯಾಂಟ್ರೋ ಇನ್ನೊಂದಿರುತ್ತೆ, ಬಟ್ ಫ್ರಂಟ್ ಗ್ರಿಲ್ ಎಲ್ಲ ಡಿಫ್ರೆಂಟ್ ಇದೆ. ಅಂದರೆ 12 ಮಾಡಲ್ ಆದ್ರಿಂದ K12 ಮಡಿಕೇರಿ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. 12 ಮಾಡಲ್ ಓನರ್ಸು ಸರ್?
ಓನರ್ ಸಿಂಗಲ್ ಓನರು. ಸಿಂಗಲ್ ಓನರ್ ಗಾಡಿ. ಟೈರ್ ಕಂಡೀಷನ್ 45,000 ಓಡಿದೆ. 65,000 ತುಂಬಾ ಕಡಿಮೆ. 45. ಟೈರ್ ಕಂಡೀಷನ್ ಸರ್? ಟೈರ್ ಇನ್ನ 80% ಇದೆ ಸರ್. ಓಕೆ, ಇದು ಬಂದು ಸ್ಯಾಂಟ್ರೋ ಜಿಂಗ್ ವೇರಿಯಂಟು. ಇಂಟೀರಿಯರಲ್ಲಿ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದರಲ್ಲಿ ನಿಮಗೆ ಫ್ರಂಟ್ ಟು ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ನೋಡ್ಬೋದು, ವೆಲ್ ಮೇಂಟೈನ್ ಅಂತಲೇ ಹೇಳ್ಬೋದು. ಸ್ವಲ್ಪ ಸೀಟ್ ಕವರ್ ಅರ್ಧಾಗಿರುತ್ತೆ, ಅದೊಂದು ನೀವು ಮಾಡಿಸ್ಕೋಬೇಕಾಗುತ್ತೆ. ರೇಸ್ ಸೈಡು ಕೂಡ ತುಂಬಾ ವೆಲ್ ಮೇಂಟೈನ್ ಅಂತಲೇ ಹೇಳ್ಬೋದು. ಮೈಲೇಜ್ ಎಲ್ಲ ನೀವು 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? 2,10,000 ಕೊಟ್ಬಿಡ್ತೀನಿ ಸರ್. ತುಂಬಾ ಲಾಸಲ್ಲೇ ಕೊಡ್ತಾ ಇದ್ದೀನಿ. ಯಾರಾದ್ರೂ ಕಸ್ಟಮರು ಬ್ಲಾಕ್ ಕಲರ್ ಹುಡುಕ್ಬೇಕು ಅಂದ್ರೆ, ಸ್ಯಾಂಟ್ರೋ ಬೇಕು ಅಂದ್ರೆ ಬಂದು ತೊಗೊಂಡು ಹೋಗ್ಬೋದು. 2,10,000. 2,10,000. ಓಕೆ, 2,10,000. ಒಂದೇ ಒಂದು ಸಣ್ಣ ಇನ್ಫಾರ್ಮೇಶನ್ ನಮ್ಮ ಕಸ್ಟಮರ್ಸ್ಗೆ, ನಮ್ಮ ವ್ಯೂವರ್ಸ್ಗೆ ಮತ್ತು ನಮ್ಮ ಸಬ್ಸ್ಕ್ರೈಬರ್ಗೆ ಹೇಳೋದು ಒಂದೇ, ದಯವಿಟ್ಟು ಕಡಿಮೆ ಅಂತ ಕೆಲವು ಕಿಡಿಗೇಡಿಗಳು ವಾಟ್ಸಪ್ನಲ್ಲಿ, ಫೇಸ್ಬುಕ್ಕಲ್ಲಿ, ಓಲೆಕ್ಸಲ್ಲಿ ಹಾಕ್ತಾರೆ. ದಯವಿಟ್ಟು ನಂಬಕ್ಕೆ ಹೋಗಬೇಡಿ. ದೊಡ್ಡ ಫ್ರಾಡ್ಗಳು ಏರ್ಪೋರ್ಟಲ್ಲಿ ಇದೆ, ಹಾಗೆ ಹೀಗೆ ಅಂತ ಹೇಳಿ ಸುಳ್ಳು ಹೇಳಿ ನಿಮ್ಗೆ ಯಾಮಾರಿಸುವಂಥ ತಂತ್ರ ಮಾಡ್ತಾರೆ. ನಿಮ್ಮ ಕೈ ಮುಗಿತೀನಿ, ಅವ್ರನ್ನ ನಂಬಕ್ಕೆ ಹೋಗಬೇಡಿ. ಹೌದು ಸರ್, ಅದು ತುಂಬಾ ಕುಳಗಳು ತುಂಬಾ ಬಂದ್ಬಿಟ್ಟಿದೆ. ಅಂದ್ರೆ ಗ್ಯಾಂಗೆ ಇದೆ ಇಲ್ಲಿ. 30,000 ಅಡ್ವಾನ್ಸ್ ಕಳಿಸಿ, 50,000 ಅಡ್ವಾನ್ಸ್ ಕಳಿಸಿ, ಅದು ಇದರಲ್ಲಿ ಇದೆ, ಅದು ನಾವು ಕ್ಲಿಯರ್ ಮಾಡಿ ಕಳಿಸ್ತೀವಿ ಅಂತ ಹೇಳ್ತಾರೆ. ನನ್ನ ಫ್ರೆಂಡ್ಸ್ ಕೂಡ ತುಂಬಾ ಜನ ಮೋಸವಾಗಿದ್ರು ಅಂತ ನೋಡ್ಬಿಟ್ಟು. ಅದು ದುರಾಸೆ ಅಲ್ವಾ ಸರ್? ಖಂಡಿತ ಸರ್, ಆಸೆ ಇರಬೇಕು, ದುರಾಸೆ ಇರಬೇಕು. ಆಸೆ ಇರಬೇಕು, ದುರಾಸೆ ಪಟ್ಟು ಎಲ್ಲೋ ಕಮ್ಮಿ ಸಿಗುತ್ತೆ ಅಂತ ಹೇಳಿದ್ರೆ ಇವ್ರು ಯೋಚನೆ ಮಾಡ್ಬೇಕಲ್ವಾ? ಅಂದ್ರೆ ಇವ್ರು ಕಷ್ಟ ಬಿದ್ದಿದ್ದು ದುಡ್ಡಲ್ಲ ಅದು ಅನ್ಸುತ್ತೆ. ಕಷ್ಟ ಬಿತ್ತು ಅಂತ ಹೇಳಿದ್ರೆ ಹುಡಿಕೊಂಡು ಹೋಗ್ತಾರೆ. ನಾನು ಹೇಳೋದೇನ್ ಗೊತ್ತಾ ಸರ್, ನನ್ನ ಹತ್ರ ತಗೊಂಬೇಡಿ. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರ ಕೊಡೋರು ಇದ್ರೆ ಅವ್ರ ಹತ್ರ ತಗೊಳ್ಳಿ. ನಿಮ್ಮ ಹತ್ರದಲ್ಲಿ ಟ್ರಸ್ಟೆಡ್ ಕಂಪ್ನಿ ಇದ್ರೆ ಅವ್ರ ಹತ್ರ ತಗೊಳ್ಳಿ. ಮೋಸ ಹೋಗಲ್ಲ. ನೀವು ನಂಬಿಕೆ ಇರೋರ ಹತ್ರ ತಗೊಳ್ಳಿ. ಯಾವನೇ ಅವನ ಹತ್ರ ತಗೊಂಡು ದುಡ್ಡುಗೂ ಮೋಸ ಆಗ್ತೀರಿ, ನೀವು ಕಷ್ಟ ಸಿಗಾಕತ್ತೀರಿ. ದಯವಿಟ್ಟು ಯಾರು ಆಸೆ ಬೀಳಕ್ ಹೋಗ್ಬೇಡಿ. ಆಸೆ ಬೀಳಿ, ದುರಾಸೆ ಬೀಳಕ್ ಹೋಗ್ಬೇಡಿ. ಹತ್ರ ಬಂದು, ಗಾಡಿ ಹತ್ರ ಬಂದು, ಚಾರ್ಸಿ ನಂಬರ್, ಇಂಜಿನ್ ನಂಬರ್, ಡಾಕ್ಯುಮೆಂಟ್ಸ್ ಎಲ್ಲ ನೋಡಿ ಚೆಕ್ ಮಾಡ್ಕೊಳ್ಳಿ. ಕಷ್ಟದ ದಿನಗಳು ಮುಂದೆ ಎದುರಿಸಬೇಕಾಗುತ್ತೆ. ಅಂತ ಗಾಡಿಗಳು ತೊಗೊಂಡ್ರೆ ಅವ್ರು ಏನು ಮಾಡಿರ್ತಾರೋ, ಕೊಲೆ ಮಾಡಿರ್ತಾರೋ, ದರೋಡೆ ಮಾಡಿರ್ತಾರೋ, ಮತ್ತೊಂದು ಮಾಡಿರ್ತಾರೆ, ಕಾನೂನು ಕುಣಿಕೆಗೆ ಸಿಗಾಕೊಂಬೇಕಾಗುತ್ತೆ. ನೀವು ದಯವಿಟ್ಟು ಕಡಿಮೆ ಅಂತ ಹೋಗಿ ದುರಾಸೆ ಬಿದ್ರಿ, ನೀವು ಅಲ್ಲಿ ಯಾಮಾರಿದ್ರಿ, ನಿಮಗೆ ಕಟ್ಟಿಟ್ಟ ಬುತ್ತಿ ಕಾನೂನು ಕುತ್ತಿಗೆಗೆ ಬರ್ತಾ ಇರುತ್ತೆ. ದಯವಿಟ್ಟು ಯಾರು ಹಂಗೆ ಮಾಡೋಕೆ ಹೋಗಬೇಡಿ. ಒಳ್ಳೆಯವ್ರ ಹತ್ರ ವ್ಯವಹಾರ ಮಾಡಿ, ಅಕ್ಕಪಕ್ಕದವ್ರ ಹತ್ರ ವ್ಯವಹಾರ ಮಾಡಿ, ನಂಬಿಕೆಸ್ತರ ಹತ್ರ ವ್ಯವಹಾರ ಮಾಡಿ, ಡಾಕ್ಯುಮೆಂಟ್ಸ್ ನೋಡಿ, ಆಮೇಲೆ ನೀವು ತಾಳಿ. ಇನ್ನೊಂದು ಇನ್ಫಾರ್ಮೇಷನ್ ಏನು ಗೊತ್ತಾ, ಗಾಡಿ ತೊಗೊತೀರಿ, 2,000 3,000 ಕೊಟ್ಟು DL ಮಾಡಿಸ್ಕೊಳ್ರಿ. DL ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ನಂಬ್ಕೊಂಡಿರೋರು ತುಂಬ ಕಷ್ಟ ಬೀಳ್ಬೇಕಾಗುತ್ತೆ. ಹೌದು ಸರ್. DL ಇಲ್ದಂಗೆ ಗಾಡಿ ಓಡಿಸ್ಬೇಡಿ. ಇವಾಗೆಲ್ಲ ಫೈನ್ ಜಾಸ್ತಿ ಆಗಿದೆ. ಬೆಲ್ಟ್ ಹಾಕೊಳ್ಳಿ. ಬೆಲ್ಟ್ ಇಲ್ದಲೆ ಗಾಡಿ ಓಡಿಸ್ಬೇಡಿ. ಫಸ್ಟು DL ಇರಬೇಕು. LLR ಇದ್ರೆ ಯಾರನ್ನೂ ಕುಂಡಿಸ್ಕೊಂಡು ಹೋಗ್ಬೇಡಿ. ಒಬ್ಬರೇ ಹೋಗಿ ನೀವು ಕಲ್ತ್ಕೊಂಡು ಸ್ಟಡಿ ಆದ್ಮೇಲೆ ಹೆಂಡತಿ ಮಕ್ಕಳು ಸಂಬಂಧಿಕರನ್ನ ಕುಡಿಸ್ಕೊಂಡು ಹೋಗಿ. ಸುಮ್ಮನೆ ಜೋಶಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಏನೋ ಎಲ್ಲರೂ ಪ್ರಾಣಕ್ಕೆಲ್ಲ ಕುತ್ತು ತರೋಕೆ ಹೋಗ್ಬೇಡ್ರಿ. DL ಮಾಡಿಸ್ಕೊಳ್ರಿ. ಎರಡನೇದೇನು ಗೊತ್ತಾ, ಬೆಳಗ್ಗೆ ಎದ್ದು ಒಂದ್ಸಲಿ ಬ್ರೇಕ್ ಅವಾಯ್ಡ್ ಮಾಡಿ ನೋಡ್ಕೊಳ್ಳಿ. ಬ್ರೇಕ್ ಇದೆಯಾ ಗಾಡಿನಲ್ಲಿ, ಪೆಟ್ರೋಲ್ ಇದೆಯಾ, ಏನಾದ್ರು ಇದೆ ಅಂತ ನೋಡ್ಕೊಂಡು ಆಮೇಲೆ ಗಾಡಿ ಸ್ಟಾರ್ಟ್ ಮಾಡಿ. ಪೆಟ್ರೋಲ್ ಇಲ್ದಾರು ಹೊಡೆದು ಸ್ಟಾರ್ಟ್ ಹೋಗುತ್ತೆ, ಇಂಜಿನ್ ಹೋಗುತ್ತೆ, ಗೇರ್ ಬಾಕ್ಸ್ ಎಲ್ಲ ಬೀಳುತ್ತೆ. ಇಂಥವಕ್ಕೆಲ್ಲ ದಯವಿಟ್ಟು ನೀವು ಯಾವುದು ಅವಕಾಶ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕಷ್ಟ ಬಿದ್ದು ದುಡ್ಡು ನೀವು ಸಂಪಾದನೆ ಮಾಡಿದರೆ ಇದಕ್ಕೆಲ್ಲ ಅವಾಯ್ಡ್ ಆಗುತ್ತೆ. ಇಲ್ಲ ದುಂದು ವೆಚ್ಚ ನಿಮ್ಮಲ್ಲಿ ಇದೆ ಅಂತ ಹೇಳಿದ್ರೆ ಮಾಡ್ಕೊಳ್ಳಿ, ನಮ್ಗೇನಾಗಬೇಕಾಗತ್ತೆ. ನೋಡಿ, ನಮ್ಮ ಯಾರೋ ಪಾಪ ನಮ್ಮ ಕಿಡ್ನಿ ಫೇಲ್ಯೂರ್ ಬಗ್ಗೆ ಹೇಳಿದ್ದೀನಿ, ಅವ್ರಿಗೆ ಸಹಾಯ ಮಾಡಿ, ನಿಮ್ಗೆ ಒಳ್ಳೇದಾಗುತ್ತೆ. ನೋಡೋಣ, ನಿಮಗೆ ಯಾರಿಗೆ ಸಹಾಯ ಮಾಡ್ತಾರೆ ಕಷ್ಟದಲ್ಲಿರೋಗೆ, ನಿಮ್ಮ ಹಿಂದೆ ಅದು ಕಾಡುತ್ತೆ. ಒಂದು ದಿವಸ ನಿಮ್ಮನ್ನು ಕಾಪಾಡುತ್ತದು. ಸಹಾಯ ಮಾಡಿದವ್ರಿಗೆ ಯಾರ್ಯಾರಿಗೂ ಸಹಾಯ ಮಾಡೋಕ್ಕೆ ಹೋಗಬೇಡಿ. ಡೂಪ್ಲಿಕೇಟು ಇರೋರಿಗೆ, ಸುಳ್ಳು ಹೇಳೋರಿಗೆ ಸಹಾಯ ಮಾಡಬೇಡಿ. ಹತ್ರದಲ್ಲಿರೋ ಅಂಥವ್ರಿಗೆ, ಈ ಥರ ಕಿಡ್ನಿ ಫೇಲ್ಯೂರ್ ಆಗಿರೋರಿಗೆ, ಡಯಾಬಿಟಿಸ್ ಪೇಷೆಂಟ್ಗಳಿಗೆ ಸಹಾಯ ಮಾಡಿ. ನಿಮ್ಮ ಹೆಂಡತಿ ಮಕ್ಳಿಗೂ ಒಳ್ಳೇದಾಗುತ್ತೆ, ನಿಮಗೂ ಒಳ್ಳೇದಾಗುತ್ತೆ. ನೋಡಿ, ಒಂದ್ಸಲ ಸಹಾಯ ಮಾಡಿ ನೋಡಿ. ನಿಮ್ದು ಏನಾದ್ರು ಬೇರೆಯವ್ರು 50 ರೂಪಾಯಿ ತಿಂದುಬಿಟ್ಟ ಅಂತ ಹೇಳಿದ್ರೆ ಅವ್ನು 500 ರೂಪಾಯಿ ಹೋಗುತ್ತೆ. ಈ ಕಷ್ಟಕ್ಕೆ ಸಹಾಯ ಮಾಡಿ, ನಿಮ್ಗೆ ಒಳ್ಳೇದಾಗುತ್ತೆ. ಮಾಡ್ತೀರಲ್ವಾ? ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ಆ ಹುಡುಗನಿಗೆ ಸಹಾಯ ಮಾಡಿ. ಸರ್, ಮತ್ತು ನಿಮ್ಮ ಹತ್ರ ಒಂದು ಮಾರುತಿ ಸುಜುಕಿ A-ಸ್ಟಾರ್ ಇದೆ. ಅದು VXA ಅಂದರೆ ಪೆಟ್ರೋಲ್ ವೇರಿಯಂಟ್, K01 ರಿಜಿಸ್ಟರ್ಡ್ ವೆಹಿಕಲ್ಲು. ಇದು ಮಿಡ್ ವೇರಿಯಂಟ್ ಬರುತ್ತೆ. ಯಾವ ಮಾಡಲ್ ಸರ್ ಇದು? 2009. ಓನರ್ಸು ಸರ್? ಸೆಕೆಂಡ್ ಓನರ್. ಟೈರ್ ಕಂಡೀಷನು ಸರ್? ಟೈರ್ ಕಂಡೀಷನ್ ನಿಮ್ಗೆ ಒಂದು 80% ಇದೆ. ಓಕೆ, 80% ಇರುತ್ತೆ. ಎಷ್ಟು ಓಡಿದೆ ಸರ್ ಇದು? ಇದು 66,000 ಓಡಿದೆ ಬ್ರೋ. ಓಕೆ, 66,000 ಕಿಲೋಮೀಟರ್ ಓಡಿರುತ್ತೆ. ನೀವು ನೋಡ್ಬೋದು, ಫ್ರಂಟಿಂದನೂ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಾನು ನಿಮ್ಗೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ ಏನೇನು ಬರುತ್ತೆ ಅಂತ. ಇದರಲ್ಲಿ ಬಂದು ನಿಮಗೆ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಇಷ್ಟು ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ತುಂಬಾ ವೆಲ್ ಮೇಂಟೈನ್ ಅಂತಲೇ ಹೇಳ್ಬೋದು. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ರೇಸ್ ಸೈಡ್ ಕೂಡ ತುಂಬಾ ವೆಲ್ ಮೇಂಟೈನ್ ಇರುತ್ತೆ. ನೀವು 17+ ನೀವು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ A-ಸ್ಟಾರ್ ಬಂದು ಆ ಟೈಮಲ್ಲಿ ಮಾರುತಿ ಆಲ್ಟೋಗೆ ರೀಪ್ಲೇಸ್ ಮಾಡೋಕ್ಕೆ ಅಂತ ಬಿಟ್ಟಿದ್ರು. ಇವಾಗ ಇದನ್ನೇ ಬೇರೆಯವರ ಇದನ್ನೇ ರೀಪ್ಲೇಸ್ ಮಾಡಿನೇ ಸೆಲೆರಿಯೋ ಬಿಟ್ಟಿದೆ. ಆ್ಯಕ್ಚುಲಿ ಗಾಡಿ ಅದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋಂಥ ಗಾಡಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಸರ್. ಇದು 2009 ಸೆಕೆಂಡ್ ಓನರು. ಆಲ್ರೆಡಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 2,10,000 ಕೊಡ್ತೀನಿ. 2,10,000.
2,10,000ಗೆ ನಿಮಗೆ ಎ ಸ್ಟಾರ್ ಸಿಗುತ್ತೆ. ಅದು VXA ವೇರಿಯಂಟು ಮಾರುತಿ ಸುಜುಕಿ ಅವ್ರದ್ದು. ನೋಡಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕರೆ ಮಾಡ್ಬೋದು, ಇದ್ರ ಬಗ್ಗೆ ನಿಮ್ಮ ಮಾಹಿತಿನ ಪಡಿಬೋದು. ಸರ್ ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟು ನನ್ನ ಫ್ರೆಂಡ್ ಬಗ್ಗೆನೂ ಮಾತಾಡಿದ್ರಿ, ನಿಮ್ಮ ಕಾರ್ ಡೀಟೇಲ್ ಕೂಡ ಕೊಟ್ರಿ, ಜೊತೆಗೆ ಹಿತ ನುಡಿಗಳನ್ನು ಕೂಡ ತಿಳಿಸ್ಕೊಟ್ರಿ. ಯಾವುದಕ್ಕೋಸ್ಕರ ನನ್ನ ಕಡೆಯಿಂದ, ನನ್ನ ಸಬ್ಸ್ಕ್ರೈಬರ್ ಕಡೆಯಿಂದ ನಿಮಗೆ ಧನ್ಯವಾದಗಳು ಸರ್. ಇಷ್ಟೂ ಗಾಡಿಗಳನ್ನ ಮಾಹಿತಿ ನಿಮ್ಮ ಚಾನಲ್ಗೆ ತಿಳಿಸ್ಕೊಟ್ಟಿದ್ದೀನಿ. ಏನಾದರೂ ನಾನೇನಾದ್ರು ತಪ್ಪಾಗಿ ಏನಾದ್ರು ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಗಾಡಿ ಬಗ್ಗೆ ಮಾತಾಡೋಕೆ ಹೋಗಿ ಏನೋ ಜೀವನದಲ್ಲಿ ನೊಂದಿರೋದನ್ನ ಒಂಚೂರು ಹೇಳಿದ್ದೀನಿ. ತಮ್ಮ ಹೊಟ್ಟೆಗೆ ಹಾಕೊಂಡು ನಮ್ಮನ್ನು ಮನ್ನಿಸ್ಬೇಕು. ಹಾಗೆ ನಿಮ್ಗೇನಾದ್ರು ಈ ಗಾಡಿಗಳ ಬಗ್ಗೆ ಮಾಹಿತಿ ಬೇಕು ಅಂದರೆ ಫೋನ್ ಮಾಡಿ, ಕಾಲ್ ಮಾಡಿ, ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್.